Namaste. In this class, we will discuss about the chapter that is known as magnetism and matter. Okay. So, what is the last class we studied about? Whenever there is a electric field associated, that is, whenever there is electric current is there, around that what happens? There exists a magnetic field. What is magnetism? So what these things we are studying in this. Okay. So magnet ಅಂತ ತಕ್ಷಣ ನಮಗೆ ಚೆನ್ನಾಗಿ ನೆನಪಾಗೋದು ಯಾವುದು ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್. ಸೊ ಈಗಲೂ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಏನು ಯೂಸ್ ಮಾಡ್ತಿದ್ವಿ, ಒಂದು ಬಾರ್ ಮ್ಯಾಗ್ನೆಟ್ ಸ್ಟಿಕ್ ಮ್ಯಾಗ್ನೆಟ್ ಇರ್ತಿತ್ತು. ಅದೇನಾಗ್ತಿತ್ತು, ಆಟ ತರ ಯೂಸ್ ಮಾಡ್ತಿದ್ವಿ. ಯಾಕಂದ್ರೆ ಅದನ್ನ ಒಂದು ಚಿಕ್ಕ ಚಿಕ್ಕ ಐರನ್ ಫೈಲಿಂಗ್ಸ್ ಅಥವಾ ನೈಲ್ಸ್ ಅಥವಾ ಮೊಳೆಗಳ ಹತ್ರ ತಗೊಂಡು ಹೋದ್ರೆ ಅದು ಅಟ್ರಾಕ್ಟ್ ಆಗ್ತಿತ್ತು. ಹೌದಾ? ಸೊ ಅದನ್ನ ನಾವು ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಕಾಂಪಾಸ್ ನೀಡಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದೀನಿ. ಎಲ್ಲ ಕಡೆ ಡೈರೆಕ್ಷನ್ಸ್ ತೋರಿಸ್ಬೇಕಂದ್ರೆ ಯಾವಾಗಲೂ ಸಹ ಮ್ಯಾಗ್ನೆಟ್ ಇನ್ ಮೇನ್ ಪ್ರಾಪರ್ಟಿ ಇಸ್ ವಾಟ್ ಇಟ್ ಅಲೈನ್ಸ್ ಇಟ್ ಸೆಲ್ಫ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಹಿಂಗೆ ಅಲೈನ್ ಅದನ್ನ ಸಸ್ಪೆಂಡ್ ಮಾಡಿದ್ರೆ ಸೊ ಇಟ್ ಆಲ್ವೇಸ್ ಅಲೈನ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಹಾಗಾಗಿ ಡೈರೆಕ್ಷನ್ ಈಸಿಯಾಗಿ ಸಿಕ್ಬಿಡುತ್ತೆ. ಕಾಂಪಾಸ್ ನೀಡಲ್ ಸಹ ನ್ಯಾವಿಗೇಟರ್ ಅಲ್ಲಿ ಕಾಂಪಾಸ್ ನೀಡಲ್ ಯೂಸ್ ಮಾಡ್ತಿದ್ರು ಅಂತ ಸಹ ನಾನು ಹೇಳಿದೀನಿ. ಇದನ್ನ ಅದನ್ನೇ ಯೂಸ್ ಮಾಡೋದು. ಸೊ ಯಾವುದೇ ಡೈರೆಕ್ಷನ್ಸ್ ಬೇಕೇನೇ ಬೇಕಿದ್ರು ಸಹ ನಮಗೆ ಕಾಂಪಾಸ್ ನೀಡಲ್ ಯೂಸ್ ಆಗೋದು. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ, ವಾಟ್ ಇಸ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಸಮ್. ಇಷ್ಟು ತನಕ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್ ಇನ್ ಪ್ರಾಪರ್ಟಿ ಇತ್ತು. ಇವಾಗ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನ ನೋಡ್ತಾ ಹೋಗೋಣ. ಸೊ ವಾಟ್ ಆರ್ ದಿಸ್? See, properties of magnets, attractive properties. So ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನಿತ್ತು, ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮತ್ತೆ ಇತ್ತಲ್ಲ, ಅದರಲ್ಲಿ ಅಟ್ರಾಕ್ಟಿವ್ ಇತ್ತು ಅಥವಾ ರಿಪಲ್ಸಿವ್ ಇತ್ತು. ಸೇಮ್ ಲೈಕ್ ಚಾರ್ಜಸ್ ಇದ್ರೆ ರಿಪಲ್ಸಿವ್, ಅನ್ಲೈಕ್ ಚಾರ್ಜಸ್ ಇದ್ರೆ ಅಟ್ರಾಕ್ಟಿವ್. ಸೊ ಕಂಪೇರ್ ಮಾಡ್ತಾರೆ ನಾನು ಎರಡಕ್ಕೂ ಸಹ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ನೋಡಿದೀವಿ, ಏನಾದ್ರು ಒಂದು ಮ್ಯಾಗ್ನೆಟ್ ಹತ್ರಕ್ಕೆ ನೈಲ್ಸ್ ಅಥವಾ ಏನಂತಂದ್ರೆ ಅದು ಹೊರಗಡೆ ಅಂದ್ರೆ ಅಟ್ರಾಕ್ಟ್ ಆಗದೆ ಹೋಗೋದೇ ಇಲ್ಲ, ಅಟ್ರಾಕ್ಟ್ ಆಗುತ್ತೆ. ಓನ್ಲಿ ಐರನ್ ಫೈಲಿಂಗ್ಸ್, ನೈಲ್ಸ್ ಐರನ್ ಮೆಟೀರಿಯಲ್ಸ್ ಇದ್ರೆ ಮಾತ್ರ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಡೈರೆಕ್ಟಿವ್ ಪ್ರಾಪರ್ಟಿ. ಅಂದ್ರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಟೆನ್ ಟು ಪಾಯಿಂಟ್ ಇಂದ ನಾರ್ತ್ ಡೈರೆಕ್ಷನ್. ಯಾವುದೇ ಡೈರೆಕ್ಷನ್ ಅದನ್ನ ತಿರುಗಿಸ್ಬಿಟ್ರು ಸಹ ಇಟ್ ಅಲೈನ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಕರೆಕ್ಟ್. ನೆಕ್ಸ್ಟ್ ಇಸ್ ಲೈಕ್ ಮ್ಯಾಗ್ನೆಟಿಕ್ ಪೋಲ್ಸ್ ರಿಪೆಲ್ ಅಂಡ್ ಅನ್ಲೈಕ್ ಮ್ಯಾಗ್ನೆಟಿಕ್ ಪೋಲ್ಸ್ ಅಟ್ರಾಕ್ಟ್. ಸೊ ಅದು ಗೊತ್ತಿದೆ ನಿಮ್ಗೆ. ಕರೆಕ್ಟ್. ಹೇಳ್ತೀನಿ ನೋಡಿ. ಸೊ ಅಟ್ರಾಕ್ಟಿವ್ ಪ್ರಾಪರ್ಟಿ ಅಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ಳಿ. ಸೊ ಯೂಶಲಿ ವಿಲ್ ಕನ್ಸಿಡರ್ ಅ ಬಾರ್ ಮ್ಯಾಗ್ನೆಟ್ ಫಾರ್ ಅವರ್ ಏನ್ ಹೇಳಿದ್ರು. ಸೊ ಇದೇನಿದೆ, ಇದರಲ್ಲಿ ಎರಡು ಪೋಲ್ಸ್ ಇರುತ್ತೆ. ಒಂದು ಮ್ಯಾಗ್ನೆಟ್ ಅಂತ ತಕ್ಷಣ ವಿ ಹ್ಯಾವ್ ಟೂ ಪೋಲ್ಸ್ ಇನ್ ದಟ್. ಓಕೆ. ಸೊ ನಾರ್ತ್ ಸೌತ್ ಅಂಡ್ ಸೌತ್ ಪೋಲ್ ಅಂತ. ಸೊ ಯಾವಾಗ್ಲೂ ಸಹ ಮ್ಯಾಗ್ನೆಟ್ ಎಕ್ಸಿಸ್ಟ್ ಇನ್ ಬೋತ್ ದ ಪೋಲ್ಸ್. ನಾರ್ತ್ ಸೌತ್ ಮತ್ತೆ ಸೌತ್ ಪೋಲ್ ಇರಲೇಬೇಕು. ಬರೀ ನಾರ್ತ್ ಪೋಲ್ ಅಂತ ಎಕ್ಸಿಸ್ಟ್ ಆಗೋದೇ ಇಲ್ಲ, ಸೌತ್ ಪೋಲ್ ಅಂತಲೂ ಸಹ ಎಕ್ಸಿಸ್ಟ್ ಆಗಲ್ಲ. ಸೊ ಎರಡು ಜೊತೆಗಿದ್ರೆ ಮಾತ್ರ ಅದು ಮ್ಯಾಗ್ನೆಟ್ ಅಂತ ಅನ್ಸ್ಬೋದು. ಸಪೋಸ್ ನೀವು ಕೇಳ್ಬೋದು, ಈ ಬಾರ್ ಮ್ಯಾಗ್ನೆಟ್ ಕಟ್ ಮಾಡ್ತೀವಿ ಅಂತ, ಕಟ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಈ ಪೀಸ್ ಇದೆಲ್ಲ ಒಂದ್ ಎಂಡ್ ಇಲ್ಲಿ ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದ್ ಎಂಡ್ ಸೌತ್ ಪೋಲ್ ಆಗಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಇದು ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದು ಸೌತ್ ಪೋಲ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಹಂಗೇನೆ ಆಗೋದು. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಡೈರೆಕ್ಟಿವ್ ಪ್ರಾಪರ್ಟಿ. ಅಟ್ರಾಕ್ಟಿವ್ ಪ್ರಾಪರ್ಟಿ ಅಟ್ರಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಟೆನ್ ಟು ಪಾಯಿಂಟ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಹೇಗೆ ಸಸ್ಪೆಂಡ್ ಮಾಡಿದ್ರು ಸಹ ಈ ತರ ಹೇಗ್ ಬೇಕೇನ್ ಬಿಟ್ರನ್ನ ಹೇಗ್ ಬೇಕಾದ್ರೆ ತಿರುಗಿಸ್ಬಿಡಿ, ಯಾವಾಗಲೂ ಸಹ ಇಟ್ ವಿಲ್ ಆಲ್ವೇಸ್ ಅಲೈನ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಬಿಕಾಸ್ why it aligns north south direction? Because our earth is there, no? Earth behaves as a huge magnet. Earth magnet ತರ ಬಿಹೇವ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ಜಿಯೋಗ್ರಫಿಕ್ ನಾರ್ತ್ ಇಸ್ ಮ್ಯಾಗ್ನೆಟಿಕ್ ನಾರ್ತ್ ಅಲ್ಲ, ಮ್ಯಾಗ್ನೆಟಿಕ್ ನಾರ್ತ್ ಇಸ್ ಡಿಫ್ರೆಂಟ್, ಜಿಯೋಗ್ರಫಿಕ್ ನಾರ್ತ್ ಇಸ್ ಡಿಫ್ರೆಂಟ್. ಇದು ಮ್ಯಾಗ್ನೆಟಿಕ್ ನಾರ್ತ್ ಇರ್ತಿಂದ ಹಂಗಾಗಿ ಸೊ ಏನ್ ಹೇಳಿದ್ವಿ, ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಆಗಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಜೊತೆಗೆ ಈ ತರ ಮಿಕ್ಸ್ ಆಗುತ್ತೆ. ಬಟ್ ಜಿಯೋಗ್ರಫಿಕ್ ನಾರ್ತ್ ಇಸ್ ಡಿಫ್ರೆಂಟ್, ಮ್ಯಾಗ್ನೆಟಿಕ್ ನಾರ್ತ್ ಇಸ್ ಡಿಫ್ರೆಂಟ್. ಜಿಯೋಗ್ರಫಿಕ್ ನಾರ್ತ್ ಅಂದ್ರೆ ಡೈರೆಕ್ಷನ್. ಸೊ ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು ಅಂತ ಹೇಳ್ತೀವಲ್ಲ, ಅದು ಜಿಯೋಗ್ರಫಿಕ್ ನಾರ್ತ್. ಆಕ್ಚುಲಿ ಇನ್ಸೈಡ್ ದ ಅರ್ತ್ there is a magnetic field that is having opposite poles like this. ಅದಕ್ಕೋಸ್ಕರ ಸೊ ಇಟ್ ವಿಲ್ ಅಟ್ರಾಕ್ಟ್, ಇಟ್ ವಿಲ್ ಲೈಸ್ ಇನ್ ಆಲ್ವೇಸ್ ಇನ್ ಆಲ್ಸೋ ಡೈರೆಕ್ಷನ್. ಯಾಕಂದ್ರೆ ಜಿಯೋಗ್ರಫಿಕ್ ನಾರ್ತ್ ಇಲ್ಲ, ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೋರ್ಸ್ ಲೈಕ್ ಮ್ಯಾಗ್ನೆಟಿಕ್ ಫೋರ್ಸ್ ರಿಪೆಲ್ ಅಂಡ್ ಅನ್ಲೈಕ್ ಮ್ಯಾಗ್ನೆಟಿಕ್ ಫೋರ್ಸ್ ಅಟ್ರಾಕ್ಟ್. ಅದು ಗೊತ್ತಿದೆ ಅಲ್ವಾ? ಸೊ ಎರಡು ಮ್ಯಾಗ್ನೆಟ್ ಏನಾಯ್ತಾರ, ಸಪೋಸ್ ಬೋತ್ ಈ ತರ ಇಟ್ಟರೆ ನೀವು ಎರಡೂ ಸೇಮ್ ಪೋಲ್ ಅಲ್ಲಿ ಇಟ್ಟರೆ ಎರಡೂ ಸಹ ರಿಪೆಲ್ ಆಗುತ್ತೆ. ಕರೆಕ್ಟ್. ಬಟ್ ಡಿಫ್ರೆಂಟ್ ಪೋಲ್ಸ್ ಅಲ್ಲಿ ಇಟ್ಟರೆ ಅಟ್ರಾಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಥಿಂಗ್, ದಟ್ ಈಸ್ ಮ್ಯಾಗ್ನೆಟಿಕ್ ಫೋರ್ಸ್ ಕೆನಾಟ್ ಬಿ ಐಸೋಲೇಟೆಡ್, ದೇರ್ ಇಸ್ ಆಲ್ವೇಸ್ ಇನ್ ಪ್ಲೇಸ್. ಬರೀ ನಾರ್ತ್ ಪೋಲೆ ತಗೋತೀವಿ, ಸೌತ್ ಪೋಲೆ ತಗೋತೀವಿ ಅಂದ್ರೆ ಆಗಲ್ಲ. ದೇ ಹ್ಯಾವ್ ಓನ್ಲಿ ದೇ ಎಕ್ಸಿಸ್ಟ್ ಇನ್ ಪ್ಲೇಸ್. ನಾರ್ತ್ ಸೌತ್ ಇರಲೇಬೇಕು ಜೊತೆಗೇನೆ. ಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟ್ ಇಂಡ್ಯೂಸಸ್ ಮ್ಯಾಗ್ನೆಟಿಸಮ್ ಇನ್ ಅ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ಲೇಸ್ ನಿಯರ್ ಇಟ್. ದಿಸ್ ಫೆನೋಮೆನನ್ ಇಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಇಂಡಕ್ಷನ್. ಈಗ ಏನ್ ಮಾಡ್ಬೇಕು, ಒಂದ್ ಮ್ಯಾಗ್ನೆಟ್ ಅನ್ನ ಇಟ್ರೆ ಚಿಕ್ಕದೆಲ್ಲ ಆಗಲ್ಲ, ದೊಡ್ಡ ಬಾರ್ ಮ್ಯಾಗ್ನೆಟ್ ಅಥವಾ ದೊಡ್ಡ ಮ್ಯಾಗ್ನೆಟ್ ನ ಈ ತರ
ಇದ್ರ ಮಧ್ಯೆ ಯಾವ್ದು ಮ್ಯಾಗ್ನೆಟ್ ಇಟ್ರೆ ಸ್ವಲ್ಪ ಹೊತ್ತು ತುಂಬಾ ಹೊತ್ತು ಇಟ್ರೆ ಅವಾಗ ಏನಾಗುತ್ತೆ ಅದು ಮ್ಯಾಗ್ನೆಟೈಸ್ ಆಗುತ್ತೆ. ದಟ್ ಇಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ವಿ ಕ್ಯಾನ್ that is known as the process of magnetization. So magnetic field will be induced ಅಂದ್ರೆ direct ಸ್ವಲ್ಪ ಇರುತ್ತೆ. So what is that? Due to the presence of the magnet. Okay, so that is known as a magnetic induction. Magnetic field lines is that defined as the so magnetic electric field lines ಹಿಂಗಿತ್ತು ಹಂಗೇನೆ. ಸೊ ಮ್ಯಾಗ್ನೆಟ್ ಅಂತ ತಕ್ಷಣ ಆಯ್ತು. ಸೊ ಒಂದು ನಾರ್ತ್ ಪೋಲ್ ಒಂದು ಸೌತ್ ಪೋಲ್ ಬೇಕೇ ಬೇಕು. ಅದೇ ಚಾರ್ಜಸ್ ತಗೊಂಡ್ರೆ ನಾವು ಒಂದು ಪಾಸಿಟಿವ್ ಸಪರೇಟ್ ತಗೋಬಹುದಾಗಿತ್ತು, ಒಂದು ನೆಗೆಟಿವ್ ಸಪರೇಟ್ ತಗೋಬಹುದಾಗಿತ್ತು. ಇಲ್ಲಿ ಹಾಗಿರಲ್ಲ. ಸೊ ಮ್ಯಾಗ್ನೆಟ್ ಅಂತ ತಕ್ಷಣ ಏನು ಒಂದು ನಾರ್ತ್ ಪೋಲ್ ಒಂದು ಸೌತ್ ಪೋಲ್. ಸೊ ಯೂಶುವಲಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ ಮ್ಯಾಗ್ನೆಟಿಕ್ ಸೊ ನಾರ್ತ್ ಪೋಲ್ ಇಂದ ಎಮರ್ಜ್ ಆಗುತ್ತೆ, ಸೌತ್ ಪೋಲ್ ಗೆ ಎಂಟರ್ ಆಗುತ್ತೆ. ಅಂಡರ್ಸ್ಟುಡ್? ನಾರ್ತ್ ಪೋಲ್ ಇಂದ ಎಮರ್ಜ್ ಆಗಿ ಸೌತ್ ಪೋಲ್ ಗೆ ರೀಚ್ ಆಗುತ್ತೆ ಈ ತರ. Okay, like this it works. Okay, ನಾರ್ತ್ ಪೋಲ್ ಗೆ ಸ್ಟಾರ್ಟ್ ಆಗಿ ಸೊ ಡೈರೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ಸ್ ಈ ತರ ಕಾನ್ಸೆಂಟ್ರಿಕ್ ಏನಿದೆ ಒಂದಕ್ಕೊಂದು ಟಚ್ ಆಗದೇ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ತರ ಹೋಗುತ್ತೆ. ಸೊ ಪೋಲ್ಸ್ ಅಲ್ಲಿ ಏನಿರುತ್ತೆ, ಪೋಲ್ಸ್ ಅಲ್ಲಿ ಸ್ಟ್ರಾಂಗ್ ಇರುತ್ತೆ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಈ ಕಡೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದಿಸ್? ಇಟ್ ನೆವರ್ ಇಂಟರ್ಸೆಕ್ಟ್. ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಸೊ ಈಗ ಬರೀತೀರಾ ನಾರ್ತ್ ಇಂದ ಎಮರ್ಜ್ ಆಗ್ತಿದೆ. ಕರೆಕ್ಟ್, ನಾರ್ತ್ ಇಂದ ಎಮರ್ಜ್ ಆಗ್ತಿದೆ, ಸೌತ್ ಹೋಗ್ತಾ ಇದೆ ಅಂತ ಬರೀಬೇಕಲ್ವಾ? ಹೀಗೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಮ್ಯಾಜಿನರಿ ಲೈನ್ಸ್ ನಮ್ ಕಣ್ಣಿಗೆ ಕಾಣಿಸಲ್ಲ. ಆಯ್ತು, ಇಮ್ಯಾಜಿನರಿ ಲೈನ್ಸ್ ಹೇಗೆ ಇದನ್ನ ಟ್ರೇಸ್ ಮಾಡ್ಬೋದು ಅಂತಂದ್ರೆ ಇಲ್ಲೇನ್ ಮಾಡ್ಬೇಕು, ಒಂದು ಬಾರ್ ಮ್ಯಾಗ್ನೆಟ್ ನಡಿ ಒಂದು ವೈಟ್ ಶೀಟ್ ಮೇಲೆ ಬಾರ್ ಮ್ಯಾಗ್ನೆಟ್ ಇಟ್ಟು ಅದ್ರ ಸುತ್ತಲೂ ಸಹ ಐರನ್ ಫೈಲಿಂಗ್ಸ್ ಚಿಕ್ಕ 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 ಐರನ್ ತುಂಡನ್ನ ಅಂದ್ರೆ ಕಬ್ಬಿಣ ತುಂಡನ್ನ ಹಾಕಿದ್ರೆ ಅವಾಗ ಏನಾಗುತ್ತೆ, ಸೊ ಇದು ಇದೇ ಪೊಸಿಷನ್ ಅಲ್ಲಿ ಎಲ್ಲ ಇದನ್ನು ಸಹ ನಿಂತ್ಕೊಂಡಿರುತ್ತೆ. ಐರನ್ ಅಂದ್ರೆ ಕಬ್ಬಿಣದ ಚೂರುಗಳೆಲ್ಲ ಇದೇ ಡೈರೆಕ್ಷನ್ಸ್ ಅಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಅದು ಏನ್ ತೋರಿಸುತ್ತೆ, ಈ ಜಾಗದಲ್ಲಿ ಇಲ್ಲಿ ಪೋಲ್ಸ್ ಹತ್ರ ತುಂಬಾ ಜಾಸ್ತಿ ಕಾನ್ಸಂಟ್ರೇಟೆಡ್ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ. ಓಕೆ, ಸೊ ಈ ಕಡೆ ಎಲ್ಲ ಈ ತರ ಸ್ಪ್ರೆಡ್ ಆಗಿರುತ್ತೆ. ಸೊ ದಟ್ ಇಸ್ known as the ಅದೇನ್ ತೋರಿಸುತ್ತೆ, this is the magnetic field lines. Magnetic field strength, the magnetic field this is maximum at the poles and it is minimum if you go like that. Okay, next ಇದೆಲ್ಲ ಹಿಂಗೆ ಹೇಳ್ತಾ ಹೋಗ್ತೀವಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಇಸ್ ಗಿವನ್ ಬೈ m is equal to m cross 2a. ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಏನು, ಒಂದು ಎಲ್ಲದನ್ನು ಸಹ ಏನು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಡಿ ಮಾಡಿರೋದನ್ನೇ ಅದನ್ನೇನ್ ಮಾಡ್ತೀವಿ ನಾವು ಕಂಪ್ಯಾರಿಸನ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈಪೋಲ್ ಅಂದ ತಕ್ಷಣ ಏನು, ಎನ್ ಇದೆ ಎಸ್ ಇದೆ ಅಷ್ಟೇ. ಸೊ ಅಲ್ಲಾದ್ರೆ ಏನಾಗಿರ್ತಿತ್ತು, ಒಂದು ಪಾಸಿಟಿವ್ ಚಾರ್ಜ್ ತಗೋಬೇಕು, ನೆಗೆಟಿವ್ ಚಾರ್ಜ್ ತಗೋಬೇಕು, ಸಪರೇಟ್ ಆಗಿ ತಗೋಬೇಕು ಅಂಡ್ ಯು ಹ್ಯಾವ್ ಟು ಸಪರೇಟ್ ಬೈ ಸಮ್ ಡಿಸ್ಟೆನ್ಸ್. ಇಲ್ಲ ಹಂಗಲ್ಲ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ ಇದೆ, ಒಂದು ಎಸ್ ಇದೆ ಅಂಡ್ ಇಟ್ ಇಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ 2. ದಿಸ್ ಇಸ್ known as the strength of the, so m is what, strength of the magnetic dipole. ಡೈಪೋಲ್ ಇದೆ ಅಲ್ವಾ, ಎರಡು ಪೋಲ್ಸ್ ಇದೆ. ಸೊ ಸಪರೇಟ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಎನ್ ಮತ್ತೆ ಸೌತ್ ಎರಡು ಒಟ್ಟಿಗೆ ಇರುತ್ತೆ. m is the pole strength and 2l is the dipole length directed from south to north. ಈ ತರ 2l ಇರುತ್ತೆ. ಹೌದಾ? ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಇಮೇಜಿನರಿ ಲೈನ್ಸ್ ವಿಚ್ ಗಿವ್ ಪಿಕ್ಚರ್ ರೆಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಅಂಡ್ ಅರೌಂಡ್ ದ ಮ್ಯಾಗ್ನೆಟ್. ಸೊ ಒಳಗಡೆ ಆದ್ರೆ ಹೇಗಿರುತ್ತೆ, ಒಳಗಡೆ ಆದ್ರೆ ಸೌತ್ ಈ ತರ ಎಮರ್ಜ್ ಆಗಿರುತ್ತೆ, ಈ ತರ ಸ್ಟ್ರೈಟ್ ಲೈನ್ ಹಿಂಗಿರುತ್ತೆ. ಓಕೆ, ಎರಡು ಸೈಡ್ ಅಲ್ಲೂ ಹಿಂಗ್ ಬರ್ತಾ ಇರುತ್ತೆ. ಓಕೆ, ಸೊ ಏನು ಎಲ್ಲದೂ ಸಹ ಕಾನ್ಸಂಟ್ರೇಟ್ ಇರುತ್ತೆ, ಏನು ಪಕ್ಕ ಪಕ್ಕ ಇರುತ್ತೆ, ಬಿಟ್ರೆ we don't this one. So these lines form a continuous closed loop. So last ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, continuous closed loops ಇರುತ್ತೆ. Tangent to the field line gives direction to the field at that point. Larger the density of the line, stronger will be the magnetic field. ಹತ್ತತ್ರ ಇದ್ರೆ field lines ಏನಿದೆ ಸ್ಟ್ರಾಂಗ್ ಇದೆ ಅಂತ ಮ್ಯಾಗ್ನೆಟ್. ಓಕೆ, ಫೀಲ್ಡ್ ಲೈನ್ಸ್ ಕ್ಲೋಸ್ ಆಗಿದ್ರೆ ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂತ, ದೂರಕ್ಕಿದ್ರೆ ದಟ್ ಇಸ್ ವೀಕ್ ಮ್ಯಾಗ್ನೆಟ್ ಅಂತ. Larger the density, these lines do not intersect one another. Very important concept. These lines do not intersect one another. ಯಾವತ್ತೂ ಸಹ ಒಂದಕ್ಕೊಂದು ಟಚ್ ಆಗೋದೇ ಇಲ್ಲ. ಇದು ಎರಡನ್ನೂ ಟಚ್ ಸಾಧ್ಯನೇ ಇಲ್ಲ. ಇಫ್ ಇಟ್ ಟಚಸ್ ಏನಾಗುತ್ತೆ, ಅವಾಗ ಡೈರೆಕ್ಷನ್ಸ್ ಚೇಂಜ್ ಆಗ್ಬಿಡುತ್ತೆ. ಸೊ ಇಟ್ ಶುಡ್ ನಾಟ್ ಟಚ್. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಬಾರ್ ಮ್ಯಾಗ್ನೆಟ್ ಅಟ್ an actual point end position. ಓಕೆ, ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಇದೆ, ನೋಡಿ ಇಲ್ಲಿ. ಸೊ ಒಂದು ಬಾರ್ ಮ್ಯಾಗ್ನೆಟ್ ನಾರ್ತ್ ಸೌತ್ ಇದೆ. ಇಟ್ ಇಸ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಮೊಮೆಂಟ್ 2l ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಇಸ್ 2l. ಇಲ್ಲಿ ಅಕಸ್ಮಾತ್ ಒಂದು ಮ್ಯಾಗ್ನೆಟ್ ಇದೆ ಅಂದ್ರೆ ಈ ಸಮ್ ಪಾಯಿಂಟ್ ಯು ಹ್ಯಾವ್ ಟು ಮೆನ್ಷನ್ ದ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಸ್ಟ್ರೆಂತ್ ಮ್ಯಾಗ್ನೆಟಿಕ್ ಎಷ್ಟಿದೆ ಅಂತ ನೋಡಬಹುದು ವಿತ್ ಅ ಡಿಸ್ಟೆನ್ಸ್. ಹೌ ವಿಲ್ ಕ್ಯಾಲ್ಕುಲೇಟ್? B is equal to mu naught by our side. B is equal to mu naught divided by 4 pi into 2 times of m divided by r cube. Very important. Okay, so m is equatorial point. Okay, so these are all the equations. The direction of the magnetic field parallel to the magnetic dipole and opposite to that of the direction of the magnetic dipole. So ಈ ತರ ಇಲ್ಲೇನಾದ್ರು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಟ್ರಯಾಂಗಲ್ ತಗೊಂಡ್ಬೇಕು. ಸೊ ಟ್ರಯಾಂಗಲ್ ಅಲ್ಲಿ ಏನ್ ಬಳಸಿರುತ್ತೆ ನಮಗೆ, ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪೋಲ್ ಸ್ಟ್ರೆಂತ್ ಮ್ಯಾಗ್ನೆಟಿಕ್. ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ, ಸೊ ಈ ಮ್ಯಾಗ್ನೆಟ್ ಇರೋದ್ರಿಂದ ಈ ಪೊಸಿಷನ್ ಅಲ್ಲಿ ಇಲ್ಲಿ ಮ್ಯಾಗ್ನೆಟ್ ಇದೆ.
ಸೊ ಕೋಆಕ್ಸಿಯಲ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಅಲ್ಲಿ ಎಲ್ಲಿರುತ್ತೆ ಅಂತ ಎಷ್ಟಿರುತ್ತೆ ಅಂತ. ಸೊ ಇದಕ್ಕೆ ಏನ್ ಬೇಕು, ಸೊ ಏನ್ ಮಾಡ್ತೀವಿ ನಾವು ಇದನ್ನ ರಿಸಾಲ್ವ್ ಇಂಟು ಡಿಫರೆಂಟ್ ಫೋರ್ಸಸ್, ಕರೆಕ್ಟ್ ನೋ. ಸೊ ಇಲ್ಲಿ ಬಿ ಎನ್ ನಾರ್ಮಲ್ ಫೋರ್ಸ್ ಅಂತ ಡಿವೈಡ್ ಮಾಡಿದ್ರೆ ಸೊ ವಿಲ್ ಗೆಟ್ ವಾಟ್, ವಿಲ್ ಗೆಟ್ ದಿಸ್ equation. So it is the direction of the, this is the given equation. Torque and bar magnet in the uniform magnetic field is, okay, so torque class ಅಲ್ಲಿ ಹೇಳಿದೀನಿ m cross b, correct or not? Torque tau is equal to, so m cross b. So P cross E ಇರ್ತಿತ್ತು, ಇಲ್ಲಿ torque is a m cross b ಮಾಡಿದೀನಿ, that is magnetic moment. So here it is the m and b, okay, so it is magnetic moment m ಅಂತ ನಾವು ಬರೆಯಬಹುದು, ಅಥವಾ capital M ಅಥವಾ small m. So now it is U is that is equal to minus mb cos theta, correct? So current loop behaves like a magnetic dipole whose magnetic dipole is given by m is equal to I into A. Current loop is magnetic dipole ಏನಾಗುತ್ತೆ, current into area. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಾಗಿದೆ ಇದೆಲ್ಲದನ್ನು ಸಹ. ಸೊ ಇಲ್ಲಿ ಡಿವಿಷನ್ ಮಾಡ್ತಿರೋದು, ಡಿಫ್ರೆನ್ಸಿಯೇಷನ್ ಮಾಡ್ತಿರೋದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ಗೂ ಸಹ, ಎಲೆಕ್ಟ್ರೋಸ್ಟಾಟಿಕ್ ಚಾಪ್ಟರ್ ಇತ್ತಲ್ಲ, ಎಲೆಕ್ಟ್ರಿಕ್ ಚಾರ್ಜಸ್ಗೂ ಸಹ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಸಹ ಹೌ ದೇ ಆರ್ ರಿಲೇಟೆಡ್. ಓಕೆ, ಸೊ ನೌ ಇಟ್ ಇಸ್ ಮ್ಯಾಗ್ನೆಟೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಇಲ್ಲಿ how much is the suppose if it is that like this, okay, torque ಅಂತ suppose if it is a, you keep a compass needle like this, okay, ಒಂದು ಚಿಕ್ಕದೊಂದು ಕಾಂಪಾಸ್ ನೀಡಲ್ ಮಾಡೋಣ. ಕಾಂಪಾಸ್ ನೀಡಲ್ ಯೂಶಲಿ ಹೆಂಗಿರುತ್ತೆ, ನೀಡಲ್ ತರ ಇರುತ್ತೆ, ಕರೆಕ್ಟ್, ಈ ತರ ಶೇಪ್ ಅಲ್ಲಿ ಬರೀತಾರಲ್ಲ, ತುಂಬಾ ಚಿಕ್ಕ ನೀಡಲ್. Okay, so if you place this compass needle, it aligns itself in the magnetic field direction. Other direction adre 0 barutte. It will make an angle theta. That is known as, that is the magnetic field lines. Okay, it will try to rotate this one, compass needle. This is a compass needle. Okay, in the field direction. That is gives the that value, that is known as the torque. Okay, ಜಾಸ್ತಿ ಇದ್ರೆ ಜಾಸ್ತಿ rotate ಆಗುತ್ತೆ, ಸ್ವಲ್ಪ ಇದ್ರೆ ಸ್ವಲ್ಪ rotate ಆಗುತ್ತೆ. Correct. So this is how you have to understand magnetic field lines. So ಇಲ್ಲಿ Gaussian surface, so mu naught divided by 4 pi into 2m divided by r cube. So this is the equation. Tau is equal to m cross b, mb sin theta. M cross b means mb sin theta. Capital M ಆದ್ರೆ ಬರಿ, ಇಲ್ಲಿ small, last class ಅಲ್ಲಿ small m ಬರ್ದಿನಿ, ಹಾಗಾಗಿ ಇದನ್ನ ಹಿಂಗೆ ಬರೆಯೋಣ, mb sin theta. Okay, so parallel ಆಗಿದ್ರೆ ಏನಾಯ್ತು, parallel ಆಗಿದ್ರೆ 0, perpendicular ಆಗಿದ್ರೆ maximum. Parallel 180 ಇದ್ರೆ ಇದಿರುತ್ತೆ. Next electrostatic ಅಲ್ಲ, ಸೊ ಎರಡನ್ನು ಸೈನ್ ಮಾಡ್ತಿದ್ದಾರೆ, ಇವಾಗ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. See, work done in rotating a dipole in a uniform magnetic field from theta 1 to theta 1 is given by W is equal to mb into, so m into b, this mb into sin theta like cos theta of minus 1, so sin cos theta of 2. Current loop behaves, that is potential energy of a magnetic dipole is given by U is equal to mb cos theta m dot b. Okay, mb sin theta, this one is mb sin theta. So here it is, the potential energy is given by like this. Okay, next is what? Next is analogy between, so ಎರಡನ್ನೂ ಸಹ ಕಂಪೇರ್ ಮಾಡಿದ್ದಾರೆ ಇಲ್ಲಿ ಯಾವುದಕ್ಕೆ. So the direction of a dipole moment can be obtained by right hand thumb rule. So same thing, ಎಲ್ಲಾ ಕಡೆನೂ ಸಹ ನಾವು right hand thumb rule ನ ಯೂಸ್ ಮಾಡ್ತೀವಿ, ನೆನಪಿಟ್ಕೊಳ್ಳಿ ಈ ತರ. So direction ಸಿಗುತ್ತೆ ಅವಾಗ. SI unit is ampere per meter square. SI unit of ampere per meter square. Magnetic dipole moment of a revolving electron is given by m into E into V into R. That is m capital A, that is m is given by E, electron charge, velocity and radius. Okay, so E into V into R by 2, that is m, or E by 2m into L. Okay, L is the angular momentum. L is equal to m into V into R. This is a very important concept, that is known as the angular momentum. See, these are all some things what we studied in a magnetism. Now what we are studying, next one is if you suspend. Okay, ಈ ತರ ಇದೇನಾಗ್ತಿರುತ್ತೆ, ಸೊ ಆಸಿಲೇಟ್ ಆಗ್ತಾ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ಆಸಿಲೇಷನ್ ಏನು, ಜಸ್ಟ್ ಲೈಕ್ ದ ಸ್ವಿಂಗ್ ಅಥವಾ ಪೆಂಡುಲಮ್ ತರ ಈ ಕಡೆ ಹೋಗ್ತಾ ಇದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ಸೊ ಯಾವುದು ಮ್ಯಾಗ್ನೆಟಿಕ್, ದೆನ್ ಇಟ್ ಗಿವ್ಸ್ ದ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಇಸ್ ಗಿವನ್ ಬೈ 2 pi into root of ಮ್ಯಾಗ್ನೆಟಿಕ್ ಡೈಪೋಲ್ ಈ ಕಡೆ ಆಸಿಲೇಟ್ ಆಗ್ತಾ ಇದ್ರೆ I divided by mb. I ಅಂದ್ರೆ ಏನು, ಕರೆಂಟ್. ಸೊ m is what, m is like this. Correct. This is how you are we are studying about the magnetic dipole whenever it is in
ಅಂಡರ್ ಆಸಿಲೇಷನ್. ಸೊ SHM ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಲಾಸ್ಟ್ ಇಯರ್ ಅಲ್ಲಿ ನೀವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸಿಲೇಷನ್ ಬಗ್ಗೆ ಎಲ್ಲ ಓದಿದ್ರ, ಟೈಮ್ ಪೀರಿಯಡ್ ಸಹ ಕ್ಯಾಲ್ಕುಲೇಟ್ ಮಾಡಿದಿರಾ. ಸೊ ಬೇರೆ ಬೇರೆ ಮೆಟೀರಿಯಲ್ಸ್ ಕ್ಯಾಲ್ಕುಲೇಟ್ ಮಾಡಿದಿರಾ. ದಿಸ್ ಇಸ್ ಫಾರ್ ಮ್ಯಾಗ್ನೆಟ್. ಓಕೆ, ಡೈಪೋಲ್ ಮೊಮೆಂಟ್ ಆಫ್ ಡೈಪೋಲ್ ಆಫ್ ಎ ಮ್ಯಾಗ್ನೆಟ್. ಓಕೆ, ನೆಕ್ಸ್ಟ್ ಅದರಲ್ಲಿ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ, ಯಾವ್ದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಕಂಪೇರ್ ಮಾಡಿದ್ರೆ, ಬಾರ್ ಮ್ಯಾಗ್ನೆಟ್ ಆಸ್ ಅನ್ ಈಕ್ವಲೆಂಟ್ ಸೊಲೆನಾಯ್ಡ್. ಸೊ ಬಾರ್ ಮ್ಯಾಗ್ನೆಟ್ ಮತ್ತೆ ಸೊಲೆನಾಯ್ಡ್ ಅಂದ್ರೆ ಏನು? ಸಪೋಸ್ ಇಫ್ ಯು ಕನ್ಸಿಡರ್ ಲೈಕ್ ದಿಸ್, ಈ ತರ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಇದು ಒಂದು ಹಾಲೋ ಸಿಲಿಂಡರ್ ಇರುತ್ತೆ ಈ ತರ. ಅದಕ್ಕೆ ಏನಾಗಿರುತ್ತೆ, ನಂಬರ್ ಆಫ್ ಕಾಯಿಲ್ಸ್ ಓನ್ ರೌಂಡ್ ಅಂತ ಹೇಳಿದೀನಿ, ಸುಮಾರು ಸಲ ಹೇಳಿದೀನಿ ಸೊಲೆನಾಯ್ಡ್. ಸೊ ವೆರಿ ಇಂಪಾರ್ಟೆಂಟ್, ದಿಸ್ ಕಾನ್ಸೆಪ್ಟ್ ಆಫ್ ಸೊಲೆನಾಯ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನೆವರ್ ಡಿಸ್ಕಸಿಂಗ್ ಅಬೌಟ್ ದ electricity and magnetism. Okay, so usually magnetism ಅಲ್ಲಿ ಬರ್ತದೆ solenoid. So solenoid is nothing but, so ಏನು current carrying solenoid ಇರುತ್ತಲ್ಲ, ಸೊ ಇಲ್ಲಿ is equivalent to a bar magnet. ಬಾರ್ ಮ್ಯಾಗ್ನೆಟಿಕ್ ಅದಕ್ಕೂ ಸೇಮ್ ವ್ಯತ್ಯಾಸ ಇರುತ್ತೆ. ಡಿಪೆಂಡಿಂಗ್ ಕರೆಂಟ್ ಯಾವ ತರ ಫ್ಲೋ ಆಗುತ್ತೆ ಅಂತ ನೋಡ್ಬಿಟ್ಟು, ಒಂದು ನಾರ್ತ್ ಪೋಲ್ ಆಗುತ್ತೆ, ಇನ್ನೊಂದು ನಾರ್ತ್ ಪೋಲ್ ಆಗುತ್ತೆ, ಇನ್ನೊಂದು ಸೌತ್ ಪೋಲ್ ಆಗುತ್ತೆ. ಈ ತರ ದಟ್ ಇಸ್ ದ ಕಂಡೀಷನ್ ಆಫ್ ದಿಸ್ solenoid. Solenoid is equal to this one. So now it is the expression of magnetic field at a distance r from the center is given by B is equal to mu naught divided by 4.2. This one, this expression is equal to that of a bar magnet. Solenoid equation is same idene. So it is equal to the of the electrostatic same as that of the bar magnet. So ಎರಡನ್ನೂ ಸಹ ಒಂದೇ ತರ ಇರುತ್ತೆ. ಅದಕ್ಕೆ ಪ್ರೂವ್ ಮಾಡಕ್ ಹೇಳ್ತಾರೆ. ಎಲೆಕ್ಟ್ರೋಸ್ಟಾಟಿಕ್ ಅಲ್ಲ, ದಟ್ ಈ now what is the difference between ಇದನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಮತ್ತೆ ಮ್ಯಾಗ್ನೆಟಿಸಮ್ಗೂ ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದರಲ್ಲಿ ಡೈಪೋಲ್ ಮೊಮೆಂಟ್ ನ P ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ 1/4 ಅಂತ ಮಾಡ್ತೀವಿ, ಇಲ್ಲಿ mu naught. ಓಕೆ, ಸೊ 1/4 ಅಂತ ಕಾನ್ಸ್ಟೆಂಟ್ ಇಸ್ mu naught. ಓಕೆ, ನಾವು ಡೈಪೋಲ್ ಮೊಮೆಂಟ್ ಇಸ್ P ಅಂಡ್ ಮ್ಯಾಗ್ನೆಟಿಸಮ್ ಇಸ್ M. ಅದು ಡೈಪೋಲ್ ಮೊಮೆಂಟ್ ಅಲ್ಲಿ P ಅಂತ ಬರೀತೀವಿ, ಇಲ್ಲಿ ಸ್ಮಾಲ್ m ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ equilateral field at a short dipole minus P divided by 4 pi epsilon naught into r cube. Here it is mu naught into m divided by 4 pi into r cube. mu naught ಇರುತ್ತೆ. ಎರಡು ಸೇಮ್ ಆಕ್ಚುಯಲ್ ಎಲ್ಲೆಲ್ಲಿ ಇದು ಮಾತ್ರ ಡಿಫ್ರೆಂಟ್, ಎಲ್ಲಿ P ಬರೀತೀರಾ ಅಲ್ಲಿ m ಬರೀಬೇಕು ಅಷ್ಟೇ ಇಲ್ಲಿ. ಸೊ ಇಟ್ ಇಸ್ 2p divided by 4 pi epsilon naught into r cube, ಇಲ್ಲಿ mu naught into m divided by 4 pi r cube. Next external field is star P cross E, it is m cross B. Okay, next one is external field energy is minus P dot E, that is minus f dot B. Okay, so cos theta ಅದಕ್ಕೋಸ್ಕರ. So dot, ಇದು dot product, ಇದು cross product, ಇದು torque is cross product, external energy is that potential energy ಇರುತ್ತಲ್ಲ, that is dot product. Okay, ಅದಕ್ಕೆ cos theta ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲಿ. ಪೊಟೆನ್ಶಿಯಲ್ ಎನರ್ಜಿ ಯಾವಾಗಲೂ ಸಹ ನೆಗೆಟಿವ್ ಆಗೇ ಇರುತ್ತೆ. ಸೊ ಬೌಂಡ್ ಎನರ್ಜಿ ಅದು, ಹಾಗಾಗಿ ಪೊಟೆನ್ಶಿಯಲ್ ಎನರ್ಜಿ ಯಾವಾಗಲೂ ಸಹ ನೆಗೆಟಿವ್ ಆಗಿರುತ್ತೆ. ಇವಾಗ ಲಾಸ್ಟ್ ಎಲೆಕ್ಟ್ರೋಸ್ಟಾಟಿಕ್ಸ್ ನಾವು ಗಾಸ್ ಲಾನ ಸ್ಟಡಿ ಮಾಡಿದ್ದೆ, ನಾನು ಇಂಪಾರ್ಟೆಂಟ್ ಅಂತ ಸುಮಾರು ಸಲ ಹೇಳಿದೀನಿ. ಸೊ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಏನ್ ಹೇಳುತ್ತದು? ಸೊ ಕ್ಲೋಸ್ ಇನ್ ಅ ಫ್ಲಕ್ಸ್, ಓಕೆ, ಕ್ಲೋಸ್ ಸರ್ಫೇಸ್, ದಟ್ ಇಸ್ ದ ಫ್ಲಕ್ಸ್ ಎನ್ಕ್ಲೋಸ್ಡ್. ಓಕೆ, ಅಥವಾ E.ds ಅಂತ ಬರೀತಾರೆ, ಕರೆಕ್ಟ್, ಅಥವಾ ಫ್ಲಕ್ಸ್. ಓಕೆ, number of field lines enclosed ಅಥವಾ number of flux is equal to Q divided by epsilon naught. That is a formula. Okay, it is equal to Q divided by epsilon naught ಅಂತ ಇತ್ತು. That is what Gauss line electrostatics. Okay, so ಇವಾಗೇನು Gauss line magnetism. Suppose if this is suppose if it is in the case of a magnetism, if you consider like this, net magnetic flux through any closed surface is always 0. ಈ ತರ ಇತ್ತಲ್ವಾ ಯಾವ್ದಲ್ಲಿ? in the case of the electricity it should be Q by epsilon naught. ಚಾರ್ಜ್ ಇತ್ತು, epsilon naught ಇತ್ತು, ಇಲ್ಲಿ it should be 0. ಯಾಕೆ ಹೀಗಾಗತ್ತೆ ಇಲ್ಲಿ ಅಂದ್ರೆ, ಸೊ ಏನು ನಾನು ಏನ್ ಹೇಳಿದೀನಿ, ಮ್ಯಾಗ್ನೆಟ್ ಇರೋದೇನು ಒಂದೇ ಬರೀ ಒಂದು ಪೋಲಲ್ಲಿ ಸಿಗಲ್ಲ. Q ಅಂದ್ರೆ ಒಂದೇ ಚಾರ್ಜ್ ತಾನೆ, ಒಂದಾದ್ರೆ ಸಿಗುತ್ತೆ. ಇಲ್ಲಿ ಬರೀ ನಾರ್ತ್ ಪೋಲ್, ಬರೀ ಸೌತ್ ಪೋಲ್ ಅಂತ ಸಿಗಲ್ಲ. ಸೊ ಮ್ಯಾಗ್ನೆಟಿಸಮ್ ಅಲಾಂಗ್ ದಿಸ್ ಫೀಲ್ಡ್ ಬಸ್ ಬಿ ಹೌ ಮಚ್ ಇಟ್ ಇಸ್ ಶುಡ್ ಬಿ 0. ವೆರಿ ವೆರಿ ಇಂಪಾರ್ಟೆಂಟ್ ಗಾಸ್. ಸೊ ಕ್ಲೋಸ್ ಸರ್ಫೇಸ್ ಅಲ್ಲಿ ಮ್ಯಾಗ್ನೆಟಿಸಮ್ ಇಸ್ 0. Magnetic flux is 0. So phi is the number of field lines. Okay, in a closed surface is always 0. In the case, that is the explanation of magnetism and Gauss law. So Gauss law, if you applicable for the magnetism, ಎರಡಕ್ಕೂ ಅಪ್ಲೈ ಆಗುತ್ತೆ ಅದು Gauss law. So ಈ ತರ ಅಪ್ಲೈ ಮಾಡಿದ್ದು 0. Okay, actually Gauss law in electrostatics, this should be the equation Q by epsilon naught. Okay, but here it is Q ಅಂತ ಒಂದು ಎಕ್ಸಿಸ್ಟ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎರಡನ್ನೂ ಸಹ ಡೈಪೋಲ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಎರಡನ್ನೂ ಸಹ ಒಂದು ಕ್ಯಾನ್ಸಲ್ ಆಗ್ಬಿಡುತ್ತದೆ, ಒಂದು ಪೋಲ್ ಜೊತೆ ಇನ್ನೊಂದು ಕ್ಯಾನ್ಸಲ್ ಆಗಿ it gives 0. ಓಕೆ, ಸೊ ನೆಕ್ಸ್ಟ್ ಇಸ್ ಇದೆಲ್ಲದೂ ಸಹ ಏನ್ ಮಾಡ್ತಾರೆ, ಕಂಪ್ಯಾರಿಸನ್. ಓಕೆ, ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾಗ್ನೆಟಿಸಮ್ ಅಂಡ್ ದ ಎಲೆಕ್ಟ್ರೋಸ್ಟಾಟಿಕ್. ಓಕೆ, ನೆಕ್ಸ್ಟ್ is how the field lines of a magnetic field lines. I will draw some field lines. Okay, ಸೊಲೆನಾಯ್ಡ್ ಎಲ್ಲ ಆದ್ರೆ ಹೇಗಿರುತ್ತೆ,
one bar magnet ಇದ್ರೆ ಹೇಗಿರುತ್ತೆ, ಸೊ ದಿಸ್ ಇಸ್ ಇನ್ಸೈಡ್ ಮತ್ತೆ ಔಟ್ಸೈಡ್. ಸೊ ಒಳಗಡೆ ಇದ್ರೆ ಒಳಗಡೆಯಿಂದ ಹೀಗೆ ಲೈನ್ಸ್ ಬರುತ್ತೆ ನಾರ್ತ್ ಮತ್ತೆ ಸೌತ್ ಅಲ್ಲಿ, ಕರೆಕ್ಟ್, ಈ ತರ. So now it is what this is a field lines will be concentrated like this, correct, like this it is concentrated. This is an equation of a field lines. Okay, next is about the solenoidal ಈ ತರ ಆಗಿರುತ್ತೆ. solenoidal ಹೇಳಾಯ್ತು ನಾನು. ನೆಕ್ಸ್ಟ್ ಟೊರಾಯ್ಡಲ್ ಸೊಲೈಡ್ ಅಂದ್ರೆ ಈ ತರ ಇದ್ರೆ ಇದು ಒಂದು ಕಾಯಿಲ್, ನಂಬರ್ ಆಫ್ ಕಾಯಿಲ್ಸ್ ಈ ತರ ಓನ್ ರೌಂಡ್ ಮಾಡಿ ಅದ್ರ ಸುತ್ತ ಏನ್ ಮಾಡಿರ್ತಾರೆ, ಸೊ ಈ ತರ ಕಾಯಿಲ್ಸ್ ಮಾಡಿರ್ತಾರೆ ಈ ತರ, ಸೊ ನೀಟಾಗಿ ಇರುತ್ತೆ ಇದು. ಸೊ ದಿಸ್ ಇಸ್ ಇನ್ ದಿಸ್ ಕೇಸ್ ಆಲ್ಸೋ ಇಟ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೆಲ್ಲೂ ಸಹ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ್ಯಾವ ಶೇಪಿನ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಇರುತ್ತೆ ಅಂತ ತೋರಿಸ್ತಾ ಇರೋದು ಇದು. ಓಕೆ, magnetization and magnetic intensity. Now we have to consider about the magnetic materials. Next concept is magnetic materials. We learned about the properties of magnetic properties. Magnetic properties, what is this? It has a that is, it will always in a north-south direction. Next one is what? Next one is it has both the poles. Okay, the single pole will not exist. It has dipole as the length L, that is M is the pole strength. Okay, that is the V is the field strength. Okay, and it aligns itself in a north-south direction, and it makes a torque is there. Torque, we learned all these things we learned. And magnetic field lines are what? It is the imaginary lines. They won't intersect at any point, and it has some neutral points also. So neutral points is really. Suppose if it is a magnetic field lines are like this. Okay, so ಈ ತರ ಹೋದಾಗ ಒಂದು ಪೊಸಿಷನ್ ನಾರ್ತ್ ಸೌತ್ ಅಲ್ಲಿ ಮತ್ತೆ ಎಲ್ಲಿರುತ್ತೆ, ಇಲ್ಲೊಂದು ಪಾಯಿಂಟ್, ಓಕೆ, ಇಲ್ಲೊಂದು ಪಾಯಿಂಟ್, ಎರಡು ಪಾಯಿಂಟ್ಸ್ ಇರುತ್ತೆ. ಇಲ್ಲೇನಾಗಿರುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರೋದಿಲ್ಲ. ಸೊ ಹಿಯರ್ ನ್ಯೂಟ್ರಲ್ ಪಾಯಿಂಟ್ಸ್ ಆರ್ ದೇರ್. ಓಕೆ, ಇನ್ ಆಲ್ ದ ಯಾವ ಮ್ಯಾಗ್ನೆಟ್ ತಗೊಂಡು ಸಹ ಫೀಲ್ಡ್ ಲೈನ್ಸ್ ಅಲ್ಲಿ ಎರಡು ಪಾಯಿಂಟ್ಸ್ ಇರುತ್ತೆ, ನ್ಯೂಟ್ರಲ್ ಪಾಯಿಂಟ್ಸ್ ಅಂತ. ಸೊ ದೇರ್ ಇನ್ ದಟ್ ನ್ಯೂಟ್ರಲ್ ಪಾಯಿಂಟ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಸ್ ಝೀರೋ, ನೋ ಮ್ಯಾಗ್ನೆಟಿಕ್ ಎಫೆಕ್ಟ್ ಓನ್ಲಿ. ದೋ ಯು ಹ್ಯಾವ್ ಅ ಬಾರ್ ಮ್ಯಾಗ್ನೆಟ್. ಸೊ ಬಾರ್ ಮ್ಯಾಗ್ನೆಟ್ ಇದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಮಗೆ ಗೊತ್ತು. ಆದ್ರೆ at 2 points there are no magnetic field lines. Okay, magnetic field ಇಲ್ಲಿ ಏನಾದ್ರು ಇಲ್ಲಿ ಇಟ್ಬಿಟ್ಟು ಮ್ಯಾಗ್ನೆಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಏನಾದ್ರು ನೈಲ್ಸ್ ಅಥವಾ ಏನಿರುತ್ತೆ ಮೊಳೆ ಐರನ್ ಎಲ್ಲ ತಂದು ಇಲ್ಲಿಟ್ರೆ ಇಟ್ ವೋಂಟ್ ಅಟ್ರಾಕ್ಟ್. ಸೊ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಮ್ಯಾಗ್ನೆಟ್ ಇದ್ರೆ ತಾನೆ ಮ್ಯಾಗ್ನೆಟಿಸಮ್ ತರ ಬಿಹೇವ್ ಮಾಡೋದು. ಸೊ ನ್ಯೂಟ್ರಲ್ ಪಾಯಿಂಟ್ಸ್ ಆರ್ ಆಲ್ಸೋ ದೇರ್. Next is we are learning about the magnetic materials. What do you know about magnetic materials? ಇಲ್ಲಿ ಇರುವಂತಹ ಅರ್ಥ ಇರುವಂತಹ ಮೆನಿ ಮೆಟೀರಿಯಲ್ಸ್ ಅಲ್ಲಿ ಎಲ್ಲದೂ ಸಹ ಮ್ಯಾಗ್ನೆಟ್ ತರ ಬಿಹೇವ್ ಆಗಲ್ಲ. ಐರನ್ ಇಸ್ ದ ಓನ್ಲಿ ಥಿಂಗ್. ಓಕೆ, ಕರೆಕ್ಟ್ ಆರ್ ನಾಟ್? ಸೊ here to see elements on earth's magnetic field. 3 quantities are needed to specify the magnetic field of the earth on its surface. Horizontal component of earth's magnetic field, and it is no. So you have to we know that. Okay, so magnetic field, earth is behaving as a magnet. Okay, so for this we have to derive, that is, earth has 2 different components. One is known as a horizontal component and one as a vertical component. So horizontal component ಇದೆ, ಅದಕ್ಕೆ ಒಂದು vertical component ಇದೆ. ಇದು BV ಅಂತ ಬರೀತೀವಿ, ಇದನ್ನ BH ಅಂತ ಬರೀತೀವಿ. horizontal ಅಂದ್ರೆ ಈ ಡೈರೆಕ್ಷನ್, vertical ಅಂದ್ರೆ ಈ ತರ. The horizontal component of earth's magnetic field, it is the component of the earth's total magnetic field in the horizontal direction in the magnetic meridian. North south alla idu magnetic meridian. Okay, geographic meridian alla. Magnetic declination is the angle between the geographic meridian and the magnetic meridian at a place is called a magnetic declination at that place. So angle between this one. So suppose if you put one one magnet ಅಂತ ಇಟ್ಕೊಳ್ಳಿ. ಸೊ magnet, we told that if you suspend a magnet, okay, then what happens, always it lies in north south direction. ನಾರ್ತ್ ಸೌತ್ ಡೈರೆಕ್ಷನ್ ಇರುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ. ಸೊ ಕರೆಕ್ಟ್ ಆಗಿ ಅದೇ ಲೈನಿಗೆ ಇರಲ್ಲ. ಇಟ್ ಇಸ್ ದೇರ್ ಎಕ್ಸಿಸ್ಟ್ ಸಮ್ ಒನ್ ಆಂಗಲ್, ಓಕೆ, ಬಿಟ್ವೀನ್ ದ ಜಿಯೋಮೆಟ್ರಿಕ್ ಮೆರಿಡಿಯನ್, magnetic meridian. Magnetic meridian ಅಂತ, geographic meridian ಅಲ್ಲ, magnetic meridian. There exists an angle. This angle is known as angle of declination. Okay, that is known as angle of declination. Angle of dip ಅಥವಾ magnet of inclination ಇನ್ನೊಂದಿದೆ, that is ಒಂದು declination ಡೆಲ್ಟಾ ಅಂತ ಹೇಳ್ತೀವಿ, ಥೀಟಾನ angle of dip ಅಂತ, ಅದು angle of dip ಅಂತ magnetic inclination ಅಂತ ಹೇಳ್ತೀವಿ. Angle made by the earth's total magnetic field with the horizontal direction in the magnetic meridian. So ಇವಾಗ ಏನ್ ಮಾಡ್ತೀರಾ, angle made by this direction is known as the dip. ಒಂದು ಥೀಟಾ, ಒಂದು declination, ಒಂದು ಥೀಟಾ. Okay, like this it is. See,
ಈ diagram ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೆಲ್ಟಾ ಡಿಕ್ಲಿನೇಷನ್ಗೆ ಆಲ್ಫಾ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಆಲ್ಫಾ ಇಸ್ ಅ ಡಿಕ್ಲಿನೇಷನ್, ಡೆಲ್ಟಾಗೆ dip ಅಂತ. ಸಿ in this diagram, BH is what? This is the BH is the horizontal component. So like this is the horizontal component. BV is what? BV is the vertical component. ಇದರ ಉಲ್ಟಾ ಬರೆದಿದ್ದಾರೆ. So if you suspend one angle, one compass needle like this, then it is a north pole ಮತ್ತೆ south pole. ಈ compass needle ಇದೆಲ್ಲ ಅದೇನ್ ಮಾಡುತ್ತೆ, it makes some angle between the horizontal component ಮತ್ತೆ magnetic meridian ಅಲ್ಲಿ. That is known as, one is known as a declination, BH it makes a horizontal component ಮತ್ತೆ geographic meridian ಮೇಲೆ ಒಂದು angle ಡಿಪ್ಲೈ ಮಾಡುತ್ತೆ. That is known as declination. Dip ಅಂತಂದ್ರೆ ಏನು? Angle between. So geographic BH ಮತ್ತೆ this angle ಯಾವುದು ಈ ಮ್ಯಾಗ್ನೆಟಿನ angle. So that is the dip. Okay, angle of inclination ಅಂತ ಹೇಳ್ತೀವಿ, angle of declination ಅಂತ ಹೇಳ್ತೀವಿ. And this total magnetic field is how much? Root of BH square by BH square. This is vector sum. So ಇದು ಗೊತ್ತಿದೆ ನಿಮಗೆ ವೆಕ್ಟರ್ ಪ್ರಾಡಕ್ಟ್ ಹೇಗೆ ತಗೊಳ್ಳೋದು ವೆಕ್ಟರ್ ಸಮ್ ಎಲ್ಲ ಅಂತ. So this is how you have to know the angle of dip and declination. Dip and declination. There are two different angles. We have to define this one. Okay, between what? Between geographic meridian, magnetic meridian of a geographic meridian, magnetic meridian of a Earth's magnetic field, and the suspended magnet. Okay, one is declination, one is inclination ಅಂತ ಹೇಳ್ತೀವಿ ನಾವು. ಡಿಪ್ ಅನ್ನ inclination ಅಂತ ಹೇಳ್ತೀವಿ. Two different angles are there. See, ಈ ತರ ಇದನ್ನ ಡಿಫೈನ್ ಮಾಡ್ತೀರಾ. So next is magnetization and magnetic intensity. Next neutral point ಹೇಳ್ತೀನಿ ಅಂತ ಹೇಳಿದ್ನಲ್ಲ, one second. Neutral point is a point where the magnetic field due to a magnet is equal and opposite to the horizontal component of Earth's magnetic field. The resultant magnetic field at a neutral point is 0. So it is, see, with the point ilon P antide, ಇಲ್ಲಿ ನೋಡಿ ಒಂದು ಪಾಯಿಂಟ್ P ಅಂತಿದೆ, ಇಲ್ಲೊಂದು ಪಾಯಿಂಟ್ Q ಅಂತಿದೆ. ಸೊ ಇಲ್ಲಿ ಏನಾಗುತ್ತೆ, ಈ ಪಾಯಿಂಟ್ P and Q ನಲ್ಲಿ ಕರೆಕ್ಟ್ ಆಗಿ ಹಾರಿಜಾಂಟಲ್ ಎಕ್ಸಾಕ್ಟ್ ಆಗಿ ಸಪೋಸ್ ಇಟ್ ಇಸ್ ಅ ನಾರ್ತ್ ಸೌತ್ ಡೈರೆಕ್ಷನ್ ಈ ತರ ಇದ್ರೆ, ಓಕೆ, ನಾರ್ತ್ ಸೌತ್, ಓಕೆ, ಇಟ್ ಇಸ್ ಮೇಕಿಂಗ್ ಅ ನಾರ್ತ್ ಸೌತ್ ಡೈರೆಕ್ಷನ್ ಇದ್ರೆ, ಸೊ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲಿ ಇದೆರಡು ಎಕ್ಸಾಕ್ಟ್ ಆಗಿ, ಓಕೆ, ಇಲ್ಲಿ ಏನಾಗಿರುತ್ತೆ, ಎರಡು ಪಾಯಿಂಟ್ಸ್ ಇರುತ್ತೆ. ಸೊ ದೇರ್ ಇಟ್ ಇಸ್ P and Q ಅಂತ ಎರಡು ಪಾಯಿಂಟ್ ಬರೋಣ, ಯಾವ್ದು ಎನಿ ಪಾಯಿಂಟ್. ಓಕೆ, so these 2 points it exists in each and every magnet. Okay, there what happens, that is, see, this is the direction of the magnetic field lines. ಹೇಳಿದ್ನಲ್ಲ, ಈ ತರ ನಾರ್ತ್ ಸೌತ್ ಎಲ್ಲದೂ ಸಹ ಮೂವ್ ಆಗ್ತಾ ಇರುತ್ತೆ. ಕರೆಕ್ಟ್, ನಾರ್ತ್ ಸೌತ್. ಸೊ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಎಕ್ಸಾಮಿನೇಷನ್ ಅಲ್ಲಿ ಈ ತರ ನಾರ್ತ್ ಸೌತ್ ಡೈರೆಕ್ಷನ್ಸ್ ನ ಉಲ್ಟಾ ಕೊಡ್ತಾರೆ. ಸೌತ್ ಅಂತ ಕರೆಕ್ಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ಶುಡ್ ಮೂವ್ ಫ್ರಮ್ ನಾರ್ತ್ ಟು ಸೌತ್ ಡೈರೆಕ್ಷನ್ ಎಲ್ಲ ಹೋಗುತ್ತೆ, ಮತ್ತೆ ಎಲ್ಲೂ ಸಹ ಟಚ್ ಆಗಲ್ಲ. ಸೊ ಮತ್ತೆ ನ್ಯೂಟ್ರಲ್ ಪಾಯಿಂಟ್ಸ್ ಸಹ ಮೆನ್ಷನ್ ಮಾಡಕ್ ಹೇಳ್ತಾರೆ. ದಟ್ ಈಸ್ ದ ಪಾಯಿಂಟ್, ನ್ಯೂಟ್ರಲ್ ಪಾಯಿಂಟ್ಸ್. ಓಕೆ, these two are neutral points, very important. They are exactly perpendicular. So exact agi horizontal directions li resultant magnetic field at the neutral point is 0. This is 0. P and Q neutral points. P and Q are neutral points. Magnetic field is 0. B is 0. So sumar cases ali B is 0 anta nodidvi nanu. Correct ah? Next magnetic induction andre enu anta nodona. So now it is magnetization, magnetic intensity. So magnetic ಎಲ್ಲರೂ ಸಹ ಡೆಫಿನಿಷನ್ಸ್. ಸೊ ಡೆಫಿನಿಷನ್ಸ್ ಏನಿದೆ ಅಂದ್ರೆ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಂದ್ರೆ ಏನು, ನಂಬರ್ ಆಫ್ ಲೈನ್ಸ್ ಸಪೋಸ್ ಪಾಸಿಂಗ್ ಫಾರ್ magnetic induction, field lines, number of field lines passing through the that is passing through the induction is the total number of magnetic lines of force passing per unit area normally through a material. So number of field lines ಯಾವ ಬರ್ತಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಎಲೆಕ್ಟ್ರೋಸ್ಟಾಟಿಕ್ ಮೆಟೀರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಹೇಗೆ ಬರ್ತಿದ್ವು, that is a lines like this. Correct? Not, see, this is the number of total number of field lines. ಜಾಸ್ತಿ ಇದ್ರೆ ಜಾಸ್ತಿ ಇರುತ್ತೆ, ಇಂಟೆನ್ಸಿಟಿ ಜಾಸ್ತಿ ಅಂತ, ಇಲ್ಲಾಂದ್ರೆ ಕಡಿಮೆ ಅಂತ. ಯೂನಿಟ್ ಏರಿಯಾ ಕ್ರಾಸ್ ಸೆಕ್ಷನ್, ಇಟ್ ಇಸ್ ಲೈಕ್ ದಿಸ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಸಹ ಇದೇ ತರ ಬರ್ದಿದ್ವಿ ನಾವು. ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಡಿಫೈನ್ಡ್ ಆಸ್ ದ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. then the magnetic field is the material will be magnetic permeability. So one second, so we have to define now magnetic permeability, magnetic susceptibility ಎಲ್ಲದನ್ನು ಸಹ ನಾವು ಡಿಫೈನ್ ಮಾಡಬೇಕಾಗುತ್ತೆ. Now it is B is equal to, here it is B is equal to mu naught of M. Very important. So M ಅಂದ್ರೆ magnetic dipole moment, that is permittivity. So epsilon mu naught is applies to Biot-Savart's law. Just like a Biot-Savart's law ಅದಲ್ಲಿ ಹೇಗೆ ಬರೆದಿದೆ ಅದೇ ಸೇಮ್ ಥಿಂಗ್. ಓಕೆ,
That is, it is convenient individualism. This is now magnetic field intensity is defined as H is equal to B divided by mu naught M minus M. This is the formula. This is known as magnetic intensity. It is defined as the ratio of, that is, magnetic intensity, magnetic induction to magnetic intensity H. H magnetic intensity is how much? H will write, okay. Magnetic induction is in terms of M. So this is capital M. Capital M it is, okay. And susceptibility chi anta barithi. So this is will represent like this. Chi is equal to B by M. M by H. B by H anta barithi, M by H anta barithi. This is a ratio of, okay, magnetic permeability is known as a ratio of its magnetic induction B to the magnetic field intensity B by H. This is the formula for chi. That is susceptibility. Susceptibility. ಇದೆಲ್ಲದನ್ನು ಸಹ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಂದ್ರೆ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಟ್ಟರೆ ಅದು ಎಷ್ಟು ಮ್ಯಾಗ್ನೆಟೈಸ್ ಆಗುತ್ತೆ, ಸ್ವಲ್ಪ ಆಗುತ್ತಾ ಕಡಿಮೆ ಆಗುತ್ತಾ, ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ. ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಡಿಫರೆನ್ಸ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಡೈಪೋಲ್ ಮೊಮೆಂಟ್ ಎಷ್ಟಿದೆ? So M by capital V. Okay, that is B. H, that is H, we will call it as, okay, H and magnetic permeability is like this, okay. Relative permeability and the ratio of permeability of the medium to the permeability of the space. Epsilon divided by mu naught divided by mu by mu. That is the equation. So mu naught by mu. Okay, these are all some. This one we are understanding this one. Okay. Now this B is also known as B is equal to mu H. B is equal to mu H. Okay, susceptibility, mobility, so mu is equal to B is equal to mu H. B is equal to mu naught into mu R. This is epsilon naught. Epsilon into epsilon. That is a relative permittivity to the medium to medium. There's a relation between, okay, mu by mu naught. And relative permittivity is to the medium and in the free space. Ratio in the medium and free space. These are all something, and it is equal to 1 by mu naught. Okay, mu is equal to mu naught. Mu is equal to mu naught into 1 by chi. That is also there. Okay. Next, magnetic properties of materials. So in this earth, okay, so elements idella. So how many elements are there? 118 elements are there, correct? So idರಲ್ಲಿ ಏನಿದೆ magnetic materials ಹಾಕಿ ನಾವು classify ಮಾಡ್ತೀವಿ some elements, and these magnetic materials are classified as 3 types. Okay, one is a diamagnetic, paramagnetic and ferromagnetic. Diamagnetic. So ಇದೆಲ್ಲ ಹೊಸ words ನೀವು ಕೇಳ್ತಾ ಇರೋದು, but these are all very important. Okay, diamagnetic, paramagnetic and ferromagnetic. These are all 3 different materials on earth we can find. We will daily now use ಮಾಡ್ತೀವಿ. So one diamagnetic use ಮಾಡ್ತೀವಿ, ಇನ್ನೊಂದು paramagnetic, ಇನ್ನೊಂದು ferromagnetic. Ferromagnetic ಅಂದ್ರೆ ನಿಮ್ಗೆ ಗೊತ್ತಿದೆ ಚೆನ್ನಾಗಿ, ಐರನ್ ಮೆಟೀರಿಯಲ್ಸ್. ಓಕೆ, ಐರನ್ ಪೀಸಸ್ ಇರುತ್ತಲ್ವಾ, ಐರನ್ ಎಲ್ಲದನ್ನು ಸಹ ferromagnetic. ಓಕೆ, ಇನ್ನು ಡಯಾಮ್ಯಾಗ್ನೆಟಿಕ್ ಅಂದ್ರೆ ಯಾವುದು, ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ಯಾವುದು ಅಂತ ನೋಡೋಣ. ಯಾವ್ದು ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ ಐರನ್ ಎಲ್ಲ, ಅದು ferromagnetic. ಯಾವ್ದು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ ಅದು. ಇನ್ನು ಕೆಲವೊಂದಿದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಹೊರಗಡೆ ಹೋಗ್ಬಿಡುತ್ತೆ. ಸಪೋಸ್ ಇಟ್ ಇಸ್ ಒಂದು ಮ್ಯಾಗ್ನೆಟ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ವಾಟರ್ ಬೀಕರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ವಾಟರ್ ವಾಟರ್ ತಗೊಳ್ಳಿ, ಅದ್ರ ಮಧ್ಯ ಏನಿಟ್ಟಿರಿ, ಇದು ಸಪೋಸ್ ಇಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಏನಿರುತ್ತೆ, ನೀರಿರುತ್ತೆ ಅಂತ ಇಟ್ಕೊಳ್ಳಿ. ಸಪೋಸ್ ಇಟ್ ಇಸ್ ಲೈಕ್ ದಿಸ್, ಈ ತರ ಇತ್ತು, ಇಷ್ಟು ನೀರಿತ್ತು ಅಂತ ಇಟ್ಕೊಂಡ್ರೆ ಒಂದು ಮ್ಯಾಗ್ನೆಟ್ ಅನ್ನ ನೀವು ಇಟ್ರೆ ಇಲ್ಲಿ, ಅವಾಗ ಏನಾಯ್ತು, ಈ ತರ ಇಟ್ರೆ ಸೊ ಅವಾಗ ಏನಾಯ್ತು, ನೀರಿದೆಲ್ಲ ಇಟ್ ಮೂವ್ಸ್ ಅವೇ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಇಷ್ಟಿತ್ತು, ಬಟ್ ಇಟ್ ವಿಲ್ ಕಮ್ ಹಿಯರ್. Water will move away from the magnetic field. That type of materials are known as diamagnetic. They won't go near the magnetic field. Okay, ಅದು ಮ್ಯಾಗ್ನೆಟ್ ಹತ್ರ ಹೋಗೋದೇ ಇಲ್ಲ, ಮ್ಯಾಗ್ನೆಟ್ ಇಂದ ಹೊರಗಡೆ ಹೋಗುತ್ತೆ. They repel away, they move away from the magnetic field. Those type of materials are called diamagnetic materials. See, the classification of magnetic materials. Magnetic materials are broadly classified as diamagnetic, those substances which develop feeble magnetization in the opposite direction. So ಅದು ತುಂಬಾ ಜಾಸ್ತಿ ಅಂತಿಲ್ಲ. ಈಗ ನೀವ್ ಏನ್ ಮಾಡ್ತೀರಾ, ಒಂದ್ ಬಾರ್ ಮ್ಯಾಗ್ನೆಟ್ ಇಟ್ಟು ಐರನ್ ಫೈಲ್ಸ್ ಪಟ್ ಅಂತ ಬಂದು ಅಟ್ರಾಕ್ಟ್ ಆಗ್ಬಿಡುತ್ತೆ, ಐರನ್ ಎಲ್ಲ ಇದ್ರೆ, ಹೌದಾ. ಇಲ್ಲಿ ಡಯಾಮ್ಯಾಗ್ನೆಟಿಕ್ ಮತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ, ಅಂದ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ನಮ್ಗೆ. ಫೀಬಲ್ ಅಂದ್ರೆ ತುಂಬಾ ಕಡಿಮೆ ಇಂಟೆನ್ಸಿಟಿ ಇರುತ್ತೆ, ಅದು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಅದೇನಾಯ್ತು, ಬಟ್ ಏನಾಗುತ್ತೆ, ಇಟ್ ಆಲ್ವೇಸ್ ಟ್ರೈಸ್ ಟು ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್. ದಟ್ ಟೈಪ್ ಆಫ್ ಮೆಟೀರಿಯಲ್ಸ್ ಆರ್ ನೋನ್ ಆಸ್ diamagnetic materials.
Okay, direction of the magnetic field. Acquire feeble magnetization in the opposite direction of the magnetic field. Tend to move slowly from stronger to weaker parts of the field. Stronger field in the weaker parts ಹೋಗುತ್ತೆ. ನಾನು ಹೇಳಿದ್ನಲ್ಲ ವಾಟರ್ ಹೇಗೆ ಮೂವ್ ಆಗುತ್ತೆ ಅಂತ. A field is suspended diamagnetic rod aligns itself perpendicular to the field. Susceptibility is small and slightly less than 1. ತುಂಬಾ ಚಿಕ್ಕದಿರುತ್ತದೆ, slightly less than 1. That is susceptibility. Susceptibility is independent of temperature. Now, magnetization lasts as long as the magnetizing field is applied. Example, bismuth, copper, lead, zinc, etc. This is for diamagnetic. Water is also a diamagnetic material. Copper idella adu, it is not a magnetic material. It is a magnetic material andre diamagnetic agbodu, paramagnetic agbodu ಮತ್ತೆ ferromagnetic agbodu. Attract ಆಗಲ್ಲ ಅಂತ ಅಂದ್ರೆ paramagnetic ಅಲ್ಲ ferromagnetic ಅಲ್ಲ copper, bismuth ಎಲ್ಲ it is a moves away from the magnetic material. Paramagnetic, those substances which develop feeble magnetization in the direction of the magnetizing field. ಹತ್ರ ಬರುತ್ತೆ. ಸೊ ಇದೇನೋ ಇಟ್ಟರೆ ಕೆಲವೊಂದು ಮೆಟೀರಿಯಲ್ಸ್ ಇದ್ರೆ ಸ್ಲೋಲಿ ತುಂಬಾ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗಲ್ಲ, ಹಿಂಗ್ ಐರನ್ ಫಿಲಿಂಗ್ಸ್ ಇರುತ್ತೆ ಬಟ್ ಅಟ್ರಾಕ್ಟ್ ಆಗುತ್ತೆ. Okay, it will move towards the magnetic field. Tend to move slowly from weaker to stronger parts of the magnetic field. Freely suspended paramagnetic rod aligns itself parallel to the field, susceptibility small and positive. Okay, small irutte, positive irutte. So now it is. ಇದು ಹೇಗೆ ಫೀಲ್ಡ್ ಲೈನ್ಸ್ ಇರುತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಇದಕ್ಕೆ ಅಂತ ನೋಡೋಣ. ಸೊ ನೌ ಇಟ್ ಇಸ್ less than 1. It's greater than 1 and it is greater than 1. It is less than 1. Next one is here it is, if it is a magnetic field, ಒಂದು bar magnet ತಗೊಂಡ್ರೆ, so not bar magnet. If you take any diamagnetic material, then what happens? Suppose if it is a magnetic material idre, it moves away from this. ಈ ತರ ಅದು ಸುತ್ತಲೂ ಹೋಗುತ್ತೆ ಬಿಟ್ಟು ಅದರ ಹತ್ರ ಹೋಗೋದೇ ಇಲ್ಲ. Magnetic field lines will not pass through it. See, ಈ ತರ it will move away from that one, away from the field direction. ಇದು paramagnetic ಆದ್ರೆ so it moves towards ಒಳಗಡೆ ಈ ತರ ಅದರ ಹತ್ರಕ್ಕೆ ಮೂವ್ ಆಗುತ್ತೆ. Okay, this is for diamagnetic. So ಕೇಳ್ತಾರೆ ಈ ತರ ಎಲ್ಲ ಫೀಲ್ಡ್ ಲೈನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಫೆರೋಮ್ಯಾಗ್ನೆಟಿಕ್ ಅಂತಂದ್ರು ಫುಲ್ ಈಸಿ ಆಗಿ ಏನಾಗುತ್ತೆ ಅಟ್ರಾಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಒನ್ ಇಸ್, ಸೊ ಇದು ಯಾಕೆ ಹೀಗಾಗುತ್ತೆ? ಸೊ ಫೆರೋಮ್ಯಾಗ್ನೆಟಿಕ್ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಅಟ್ರಾಕ್ಟೆಡ್. ಓಕೆ, ಸೊ ಫೆರೋಮ್ಯಾಗ್ನೆಟಿಕ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಯಾಕಂತಂದ್ರೆ ಸೊ ವಿ ನೋ ದಟ್ ವಾಟ್ ಇಸ್ ದಟ್ ಅಬೌಟ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಎಕ್ಸಾಂಪಲ್ ಇಸ್ ಫಾರ್ ಐರನ್ ಫೈಲಿಂಗ್ಸ್. ಐರನ್ ಯೂಸ್ ಮಾಡ್ತಾ ಇದೀನಿ ಎಲ್ಲ ಕಡೆನು. ಸೊ ಅದ್ರಲ್ಲಿ ಗೊತ್ತಿದೆ ಹೇಗೆ ಐರನ್ ಬಿಹೇವ್ ಮಾಡುತ್ತೆ ಅಂತ. So it will go Alnico ಅಂತ ಇನ್ನೊಂದು ಸಬ್ಸ್ಟೆನ್ಸ್ ಇದೆ, that is also a magnetic material. Magnetic material ಅಂದ್ರೆ ferromagnetic material will go and attract towards the magnetic field. So where is slightly less than, slightly greater than 1. Susceptibility is very large and positive. Magnetization is retained even after the magnetic field is removed as soon as this one. So now it is, so magnetization is retained. And magnetic field ಅನ್ನ ತೆಗೆದ್ರೂ ಸಹ ಏನಿರುತ್ತೆ ಅಲ್ಲಿ magnetic properties ಇರುತ್ತೆ. Magnetic field ಇದ್ದಾಗಲೇ ಇರ್ಬೇಕಂತೇನಿಲ್ಲ, it will be there. Examples, aluminum, chromium, platinum ಎಲ್ಲದೂ ಏನಿರುತ್ತೆ, there are paramagnetic materials. Paramagnetic, those substances which develop strong magnetization in the field of the magnetizing field. ಯಾಕೆ ಹಂಗಾಗುತ್ತೆ ಅಂದ್ರೆ ಯೂಶಲಿ whenever there is a no magnetic field, okay, ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ವೋ ಅಲ್ಲಿ ಏನಿರುತ್ತೆ, ಇದು ಡೈಪೋಲ್ಸ್ ಎಲ್ಲ ಇದನ್ನ ಡೊಮೈನ್ಸ್ ಅಂತ ಹೇಳ್ತೀವಿ ನಾವು. ಯಾವ್ದ್ರಲ್ಲಿ ಮ್ಯಾಗ್ನೆಟಿಸಮ್ ಅಲ್ಲಿ ವಿಲ್ ಕಾಲ್ ಇಟ್ ಆಸ್ ಡೊಮೈನ್ಸ್. ಓಕೆ, ಸೊ ವಾಟ್ ಆರ್ ದೋಸ್ ಡೊಮೈನ್ಸ್? ಇದು ಡೈಪೋಲ್ ಎಲ್ಲ ಅರೇಂಜ್ಮೆಂಟ್ಸ್ ಇರುತ್ತಲ್ಲ ಅದೆಲ್ಲದನ್ನು ಸಹ ಇದನ್ನ ನಾವು ಯಾವ್ದ್ರಲ್ಲಿ ಡೈಪೋಲ್ ಮೊಮೆಂಟ್ ಅಲ್ಲಿ ಸಹ ಯಾವ್ದಾದ್ರು ಓದಿದೀವಿ ನಾವು, ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಓದಿದ್ವಿ. ಬೇರೆ ಬೇರೆ ಹೇಗೆ ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ, ಕರೆಕ್ಟ್, ಎಲ್ಲೆಲ್ಲೋ ಅರೇಂಜ್ ಆಗಿರುತ್ತೆ ಹೀಗೆಲ್ಲ. So whenever you apply a magnetic field, then what happens? These domains, they will arrange itself in a field direction. They will arrange itself in a field direction, and hence it is that is ಏನು ಡಿಫರೆನ್ಸ್. ಇಲ್ಲಿ ಈ ತರ ಇತ್ತು, ಇಲ್ಲಿ ಈ ತರ ಇತ್ತು. ಹಾಗಾಗಿ ಏನಾಯ್ತು, ಬಿಫೋರ್ ದಟ್ ಇಸ್ ಅಲೈನ್ ಯಾವ್ದಾದ್ರು ಡೈರೆಕ್ಷನ್ ಇಂದ ಎಲ್ಲ ಮೂಮೆಂಟ್ಸ್ ಕ್ಯಾನ್ಸಲ್ ಆಗಿ ಏನಾಗ್ತಿತ್ತು, ಇದು ಫೆರೋಮ್ಯಾಗ್ನೆಟಿಕ್ ಆಗಿ ಸಾಗ್ತಾ ಇರಲ್ಲ. ಈ ತರ ಎಲ್ಲದೂ ಸಹ ಒಂದೇ ಅರೇಂಜ್ಮೆಂಟ್ ಆಗಿರೋದ್ರಿಂದ ಆಯ್ತು ಇಟ್ ಬಿಕಮ್ಸ್ ಅ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಏನಿದೆ ದ ಮಾಲಿಕ್ಯುಲರ್ ಅರೇಂಜ್ಮೆಂಟ್, ಸೊ ಒಳಗಡೆ ಏನಿರುತ್ತೆ ಡೊಮೈನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಸೊ ಪ್ರೂವ್ ಮಾಡಿ ತೋರಿಸಿದ್ದಾರೆ ಈ ತರ ಇರುತ್ತೆ ಅಂತ. ಓಕೆ, ಸೊ ಇಟ್ ಈಸ್ ಹ್ಯಾವಿಂಗ್ ಲೈಕ್ ದಿಸ್. ಬಿಫೋರ್ ದಟ್ ವಾಟ್ ಇಸ್ ದಿಸ್, ಡೊಮೈನ್ಸ್ ಎಲ್ಲ ಒಂದು ಅರೇಂಜ್ ಆಗಿ ಈ ತರ ಒಂದು ಬ್ಯಾರಿಯರ್, ಒಂದು ವಾಲ್ ತರ ಕ್ರಿಯೇಟ್ ಆಗಿರುತ್ತೆ. ಅದನ್ನ ಬ್ರೇಕ್ ಮಾಡ್ಬಿಟ್ಟು ಏನಾಗುತ್ತೆ, whenever the field is there, we feel if you apply magnetic field, then all the domains align itself in the field direction. So what is this? That is attraction is more. Okay, ferromagnetic materials ಈ ತರ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ.
susceptibility is very large. High is very, very large. Correct or not? So very, very large. And that is positive. Okay. Next is examples iron, nickel, cobalt. Iron, nickel, cobalt. Usually iron mata use ಮಾಡ್ತೀವಿ. Nickel, cobalt is also what? A paramagnetic material. Alnico ಅಂತಿದೆ ಒಂದು alloy. That is also very important. So on aluminum, nickel, cobalt, and alnico. It is one alloy. It is also very good magnetic material. Iron, nickel, and cobalt are ferromagnetic materials. Next. ಸೊ ಏನೇನು ಕಲಿಬೇಕಿದ್ರಲ್ಲಿ ಅಂತ ನೋಡ್ತಾ ಇರೋದು ಎಲ್ಲದನ್ನು ಸಹ ಇದೆಲ್ಲದು ಇಂಪಾರ್ಟೆಂಟ್. ಓಕೆ, ರ್ಯಾಂಡಮ್ಲಿ ಓರಿಯೆಂಟೆಡ್ ಡೊಮೈನ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ಸೊ ಈ ತರ ಎಲ್ಲದು ಒಂದೇ ಕಡೆ ಅರೇಂಜ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಆಗಿ ಅರೇಂಜ್ ಇಟ್ ಸೆಲ್ಫ್ ಇನ್ ಫೀಲ್ಡ್ ಡೈರೆಕ್ಷನ್ ಅಂಡ್ ವಿಲ್ ಗೆಟ್ ದ ವಾಟ್ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಫೀಲ್ಡ್ ಇಂಟೆನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಸೊ ಇವಾಗ ನಾವು ಏನ್ ಮಾಡ್ಬೇಕು, ಸೊ ಈಗ ಮ್ಯಾಗ್ನೆಟಿಕ್ ಒಂದ್ ಮೆಟೀರಿಯಲ್ ಅನ್ನ ಮ್ಯಾಗ್ನೆಟ್ ಮಾಡಬೇಕು. ಸೊ ಹೌ ದಟ್ ಈಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎಲ್ಲ ಬರ್ತದೆ ನೋಡಬಹುದು. ಸೊ ಹೌ ಟು ಕನ್ವರ್ಟ್ ದಟ್ ಈಸ್ ಅ ಮ್ಯಾಗ್ನೆಟ್ ಇಂಟು ಮೆಟೀರಿಯಲ್ ಯೂಸಿಂಗ್ ಒನ್ ಕರ್ವ್. ಓಕೆ, ಒಂದು ಕರ್ವ್ ನ ಸ್ಟಡಿ ಮಾಡಬೇಕು. ದಟ್ ಕರ್ವ್ ಇಸ್ ನೋನ್ ಆಸ್ ಅಥವಾ ಲೂಪ್ ಅನ್ನ ಸ್ಟಡಿ ಮಾಡಬೇಕು. ದಟ್ ಕರ್ವ್ ಅಥವಾ ಲೂಪ್ ಇಸ್ ನೋನ್ ಆಸ್ ಹಿಸ್ಟರೆಸಿಸ್ ಕರ್ವ್ ಆರ್ ಹಿಸ್ಟರೆಸಿಸ್ ಲೂಪ್. ಈ ತರ ನೋಡಿ, ಇಲ್ಲಿ ಸಪೋಸ್ if you allow the magnetization, so one magnet ಇರುತ್ತೆ, one material ಇರುತ್ತೆ. ಸೊ ಮೆಟೀರಿಯಲ್ ಮ್ಯಾಗ್ನೆಟೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸಪೋಸ್ ಇಫ್ ಇಟ್ ಇಸ್ ಅ ಒಂದು ಐರನ್ ಪೀಸ್ ಅನ್ನು ನಾವೇನ್ ಮಾಡ್ಬೇಕು, ಮ್ಯಾಗ್ನೆಟ್ ಮಾಡ್ಬೇಕಂತಂದ್ರೆ, ಸೊ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೇಳಾಯ್ತಲ್ಲ, ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟಿರ್ಬೇಕು. ಸೊ ಅವಾಗ ಏನಾಯ್ತು, ಅದು ಐರನ್ ಪೀಸ್ ಇರೋದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಹೇಗೆ ಮ್ಯಾಗ್ನೆಟ್ ಕನ್ವರ್ಟ್ ಆಗುತ್ತೆ, ಸಪೋಸ್ ಇಫ್ ಯು ರಿಮೂವ್ ದಟ್ ಮ್ಯಾಗ್ನೆಟ್, ಇಲ್ಲಿ if the one iron piece ಇದೆ, if you put this one in a magnetic field, a strong magnetic field ಒಳಗಡೆ ಇದ್ರೆ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. How it converts it into a magnet? ಓಕೆ, ಸೊ ಆಯ್ತು, ಕನ್ವರ್ಟ್ ಆಯ್ತು. ಅಕಸ್ಮಾತ್ ನೀನು ಇದನ್ನ ತೆಗೆದ್ರು ಸಹ, ಇಫ್ ಯು ರಿಮೂವ್ ದೀಸ್ ಮ್ಯಾಗ್ನೆಟ್ಸ್, ಓಕೆ, ಅವಾಗ್ಲೂ ಸಹ ಇದು ಮ್ಯಾಗ್ನೆಟ್ ಆಗೇ ಇರುತ್ತಾ, ಆದ್ರೆ ಎಷ್ಟಿರುತ್ತೆ ಸ್ಟ್ರೆಂತ್ ಅಂತೆಲ್ಲ ನೋಡ್ಬೇಕು. ಮತ್ತೆ ಒಂದ್ ಮೆಟೀರಿಯಲ್ ಏನ್ ಮಾಡ್ಬೇಕು, ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಇನ್ ಅವರ್ ನಾವು ಏನೇನು ಯೂಸ್ ಮಾಡ್ತೀವಿ ಅಂದ್ರೆ, 2 types ಆಫ್ ಮ್ಯಾಗ್ನೆಟ್ಸ್ ಯೂಸ್ ಮಾಡ್ತೀವಿ ಡೈಲಿ ಲೈಫ್ ಅಲ್ಲಿ. ಒನ್ ಇಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್, ಅದರ್ ಒನ್ ಇಸ್ ಅ ಎಲೆಕ್ಟ್ರೋ ಮ್ಯಾಗ್ನೆಟ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂಡ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಹೇಳ್ತೀರಾ? ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಬಾರ್ ಮ್ಯಾಗ್ನೆಟ್ ಅಂದ್ರೆ ಥಿಕ್ ಮ್ಯಾಗ್ನೆಟ್ ಪೀಸಸ್ ಇರುತ್ತೆ, ದೊಡ್ಡದು, ಅದು ಮ್ಯಾಗ್ನೆಟ್. ಸೊ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದ್ರೆ ಸ್ಮಾಲ್ ಐರನ್ ಪೀಸ್ ಇರುತ್ತೆ, ಅದು ಮ್ಯಾಗ್ನೆಟ್ ಆಗಿರಲ್ಲ. ಆದ್ರೆ ಇಫ್ ಯು ಪಾಸ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್, ಓಕೆ, ಎಲೆಕ್ಟ್ರಿಸಿಟಿಯನ್ನ ಪಾಸ್, ಅದ್ರ ಸುತ್ತ ಕಾಯಿಲ್ಸ್ ಎಲ್ಲ ಇರುತ್ತೆ, ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ ತಕ್ಷಣ ಏನಾಯ್ತು, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿತಾರ. ಸೊ ವೆನೆವರ್ ದರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದಟ್, ದೆನ್ ಅಸೋಸಿಯೇಟೆಡ್ ವಿತ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲೆಲ್ಲ ಬರ್ತದೆ. ಒಂದು ಎಲೆಕ್ಟ್ರಿಸಿಟಿನ ಪಾಸ್ ಆದ ತಕ್ಷಣ ಐರನ್ ಮ್ಯಾಗ್ನೆಟ್ ಅಲ್ಲ, ಅದು ಬಿಫೋರ್ ದಟ್ ಇಟ್ ವಾಸ್ ಅ ನಾರ್ಮಲ್ ಪೀಸ್ ಆಫ್ ಐರನ್. Okay, now it converts it into a magnet. That type of magnet is known as electromagnet. ಅದೆಲ್ಲರ ಕಡೆ ಸುಮಾರು ಕಡೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಒನ್ಸ್ ಎಲೆಕ್ಟ್ರಿಸಿಟಿ ಸ್ವಿಚ್ ಆಫ್ ಮಾಡಿದ ತಕ್ಷಣ ಆಗುತ್ತೆ, ಅದು ನಾರ್ಮಲ್ ಐರನ್ ಪೀಸ್ ಆಗ್ಬಿಡುತ್ತೆ, ಮ್ಯಾಗ್ನೆಟ್ ಇರಲ್ಲ. ಅದು ಇಲ್ಲಿ ಹಾಗಲ್ಲ, ಬಾರ್ ಮ್ಯಾಗ್ನೆಟ್ ಇರುತ್ತಲ್ಲ ಅದು. ಸೊ ಪರ್ಮನೆಂಟ್ ಮ್ಯಾಗ್ನೆಟ್, ದಿಸ್ ಇಸ್ ಅ ಟೆಂಪರರಿ ಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಆಲ್ ಟೆಂಪರರಿ ಮ್ಯಾಗ್ನೆಟ್ಸ್. ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಏನು, ಸೊ ಲಾರ್ಜ್ ಪೀಸಸ್ ಆಫ್ ಮ್ಯಾಗ್ನೆಟ್ಸ್ ಎಲ್ಲ ಇರುತ್ತಲ್ಲ, ಅದು ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಅದಕ್ಕೆ ಏನೇ ಮಾಡಿದ್ರೆ ಸಹ ಅದ್ರ ಮ್ಯಾಗ್ನೆಟಿಸಮ್ ಹೋಗಲ್ಲ. ಅದು ಜೋರಾಗಿ ಬಿದ್ರೆ ಅಥವಾ ಕುಟ್ಟಿದ್ರೆ ಆತರ ಎಲ್ಲ ಮಾಡಿದ್ರೆ ಮಾತ್ರ ಮ್ಯಾಗ್ನೆಟಿಸಮ್ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗಲ್ಲ. The bar pieces we have to keep it is in between the bar pieces like this. Okay, so ನಾವಾಗ ಏನಾಗುತ್ತೆ, ಇವಾಗ ಇದು ಮ್ಯಾಗ್ನೆಟ್ ಆಗುತ್ತೆ. ಎಷ್ಟು ಮ್ಯಾಗ್ನೆಟೈಸ್ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಇದು ಮ್ಯಾಗ್ನೆಟ್ ಆಗುತ್ತೆ. ಸಪೋಸ್ ಇಫ್ ಇಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಇದನ್ನ ತೆಗೆದ್ರು ಸಹ, ಯಾವ್ದನ್ನ ಎಲೆಕ್ಟ್ರಿಸಿಟಿ ತೆಗೆದ್ರು ಸಹ ಅದ್ರಲ್ಲಿ ಮ್ಯಾಗ್ನೆಟಿಸಮ್ ಇರುತ್ತಾ ಇಲ್ವಾ, ಅದೆಲ್ಲದನ್ನು ಸಹ ನೋಡ್ಕೊಳ್ಳಿಕ್ಕೆ ಏನ್ ಬೇಕು ನಮ್ಗೆ ಇವಾಗ, we have to use this hysteresis loop. This is known as hysteresis loop. ಅಂದ್ರೆ ಸ್ಟಾರ್ಟಿಂಗ್ ಇಂದ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಎಷ್ಟು ಮ್ಯಾಗ್ನೆಟೈಸ್ ಆಗಿದೆ ಅಂತ ಒಂದು ಗ್ರಾಫ್ ಅನ್ನ ಡ್ರಾ ಮಾಡ್ಬೇಕು. ವಾಟ್ ಇಸ್ ದಟ್ ಗ್ರಾಫ್, ಬಿ ವರ್ಸಸ್ ಹೆಚ್. ಬಿ ಹೆಚ್ ಲೂಪ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಹಿಸ್ಟರೆಸಿಸ್ ಲೂಪ್. ಓಕೆ, ಬಿ ವರ್ಸಸ್ ಹೆಚ್, ಮ್ಯಾಗ್ನೆಟೈಸೇಷನ್ ಮತ್ತೆ ಅಮೌಂಟ್ ಆಫ್ ಮ್ಯಾಗ್ನೆಟೈಸೇಷನ್ ಮತ್ತೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಎರಡನ್ನೂ ಸಹ ಆಡ್ ಮಾಡ್ಬೇಕು ನಾವು ಇವಾಗ. ಡ್ರಾ ಎ ಗ್ರಾಫ್. ಓಕೆ, ಯಾವ್ದಕ್ಕೆ ಯಾವಾಗ ಮ್ಯಾಗ್ನೆಟೈಸ್ ಆಗುತ್ತೋ ಅವಾಗ. ಸೊ ಇಟ್ ಈಸ್ ನೋನ್ ಆಸ್, ಇಟ್ ವಿಲ್ ಗಿವ್ಸ್ ಒಂಥರ ಲೀಫ್ ತರ, ಒಂದು ಎಲೆ ತರ ಅಂತ ಸ್ಟ್ರಕ್ಚರ್ ಬರುತ್ತೆ. ಸೊ ಅಕಾರ್ಡಿಂಗ್ ಬೇಸ್ಡ್ ಆನ್ ದಿಸ್ ಒನ್, ಓಕೆ, ಹಿಸ್ಟರೆಸಿಸ್ ಲೂಪ್ ವಿ ಕ್ಯಾನ್ ಯೂಸ್ ಫಾರ್ ದ ಡಿಫರೆಂಟ್ ಪರ್ಪಸಸ್. ಸೊ ಬಿ ಹೆಚ್ ಲೂಪ್ ಅಂತ ಹೇಳ್ತೀವಿ, ಹಿಸ್ಟರೆಸಿಸ್ ಲೂಪ್ ಅಂತ. ಸಪೋಸ್ ಇಫ್ ಇಟ್ ಇಸ್ ಅ ಬಿ ಹೆಚ್ ಲೂಪ್ ಇಸ್ ವೆರಿ ಥಿನ್, ಓಕೆ, ತುಂಬಾ ಈ ತರನು ಸಹ ಬರ್ಬೋದು. ಇಫ್ ಯು ಡ್ರಾ ಅ ಗ್ರಾಫ್ ಲೈಕ್ ದಿಸ್, ಓಕೆ, ಇಟ್ ಮೇ ಗಿವ್ ದ ಕರ್ವ್ ಲೈಕ್ ದಿಸ್. ಓಕೆ, ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟ್ ಆದ್ರೆ ಈ ತರದಕ್ಕೆ ಯೂಸ್ ಮಾಡ್ತಾರೆ, ಪರ್ಮನೆಂಟ್ ಆದ್ರೆ ಯಾವ್ದಕ್ಕೆ, ಆತರ ಎಲ್ಲ ಸಹ ಕಂಡುಹಿಡಿಯಬಹುದು. ಇದು ಸ್ವಲ್ಪ ತಿಕ್ಕಿದೆಲ್ಲ. ಸೊ ದಿಸ್ ಇಸ್, ಇದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಮ್ಯಾಗ್ನೆಟಿಸಮ್ ಪಾಯಿಂಟ್ ಉಳ್ಕೊಳ್ಳುತ್ತೆ. ಸೊ ದೋ ಯು ರಿಮೂವ್ ದೆನ್ ಯು ವಿಲ್ ಗೆಟ್ ದ ಮ್ಯಾಗ್ನೆಟ್. ಓಕೆ,
ಸ್ಯಾಚುರೇಷನ್ ಪಾಯಿಂಟ್. ಓಕೆ, ಇಷ್ಟು ಮಾಡಿದ್ಮೇಲೆ ಆಮೇಲೆ ನೆಕ್ಸ್ಟ್ ಮ್ಯಾಗ್ನೆಟೈಸ್ ಆಗಲ್ಲ, ಇಷ್ಟೇ ಆಗುತ್ತೆ. ನೆಕ್ಸ್ಟ್ ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ, ಸ್ಲೋಲಿ ಇನ್ಕ್ರೀಸಸ್ ಮ್ಯಾಗ್ನೆಟಿಸಮ್. O is retentivity, coercivity. Retentivity ಅಂದ್ರೆ ಎಷ್ಟು ಉಳ್ಕೊಂಡಿರುತ್ತೆ ಅಂತ. If you remove the magnetic field also, it will have some type of magnetism. See, OE. Okay, O is coercivity. So it is a maximum intensity magnetization. So it is saturation point. H plus H minus. This is one curve. The phenomena of lagging of magnetic induction behind magnetizing field is called hysteresis. Magnetization ಏನಾಗ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗುತ್ತೆ, ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಗಿಂತ ಲ್ಯಾಗಿಂಗ್ ಬಿಹೈಂಡ್, ಅದರಷ್ಟೇ ಫಾಸ್ಟ್ ಆಗಿ ಆಗಲ್ಲ. ಸೊ ಫಾಸ್ಟ್ ಇಲ್ಲ ಅಂದ್ರೆ ಅದಕ್ಕೆ ಟ್ಯಾಲಿ ಮಾಡಕ್ಕಾಗಲ್ಲ, ಇಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್, ಹಿಂದೆನೆ ಇರುತ್ತೆ, ಅದನ್ನ ಹೇಳ್ತೀವಿ. ಬಟ್ ಇಟ್ ಇಸ್ ಅ hysteresis loop or hysteresis curve means what? A graphical representation, series of operation ಅಲ್ಲಿ ಏನ್ ಮಾಡ್ಬೇಕು ನೀವು ಇವಾಗ ಮ್ಯಾಗ್ನೆಟೈಸೇಷನ್ ಮಾಡ್ತಾ ಹೋದ್ರೆ you get this hysteresis loop or hysteresis curve. Okay, so depending upon that we will define the magnetism in like this. Okay, the magnetic induction left behind in the sample after the magnetizing field has been removed is known as residual magnetism ಅಥವಾ retentivity ಅಂತ ಹೇಳ್ತೀವಿ. ಇನ್ನೂ ಸಹ ಅಂದ್ರೆ ಮ್ಯಾಗ್ನೆಟಿಸಮ್ ಇಲ್ವೇ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಇಲ್ಲಿ. ಸಪೋಸ್ ಇಲ್ಲೇನಿದೆ ಅಂತ ಹೇಳಿದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ತೆಗಿತೀರಾ ಇವಾಗ? If you put the magnet in between the strong magnet, 4 pieces of strong magnet, after some time it becomes a magnet. ಅಂದ್ರೆ ತೆಗೆದ್ರು ಸಹ ಇದೇನಾಗಿದೆ, it behaves as a magnet. ಅವಾಗ ಏನಾಯ್ತು, this is known as a retentivity, residual magnetism ಮತ್ತೆ retentivity remnants ಅಂತ ಹೇಳ್ತೀವಿ. This retentivity should be there at the maximum. It should be maximum in the permanent magnets. ಬಾರ್ ಮ್ಯಾಗ್ನೆಟ್ ಆಗ್ತದೆ, ಇದಿರ್ಲೇಬೇಕು, ಇಲ್ಲ ಅಂದ್ರೆ ಅದು ತೆಗೆದ ತಕ್ಷಣ ಹೋಗ್ತದೆ, that is not at all good permanent magnet. The value of reverse magnetizing field intensity, this residual magnetism should be 0, very less. Okay, very less than 0 for electromagnet. Okay, so now it is what? Now value of reverse magnetizing field intensity, H required for the residual magnetism of a sample to become 0 is known as the coercivity of the sample. And ಎಷ್ಟು ಹಾಕಿದ್ರೆ ನೀವು ಮ್ಯಾಗ್ನೆಟೈಸೇಷನ್ 0 ಆಗುತ್ತೆ, coercivity of the sample ಅಂತ ಹೇಳ್ತೀವಿ. Sample to become 0, magnetism of sample to become 0. Okay, so that is known as coercivity. Next, depending upon these two concepts, we can divide the given materials as permanent magnet and electromagnet. Permanent magnet substances which retain their ferromagnetic property for a long period of time at room temperature are called permanent magnets. These magnets have high retentivity, high coercivity, high permeability. ಎಲ್ಲದೂ ಸಹ ಜಾಸ್ತಿ ಇದೆ ಅದಕ್ಕೆ. ಹೈ ರಿಟೆಂಟಿವಿಟಿ, ಹೈ ಕೋರ್ಸಿವಿಟಿ, ಹೈ ಪರ್ಮನೆಂಟಿ. ಅದು ಏನ್ ಮಾಡುತ್ತೆ, ಇಟ್ ವಿಲ್ ಅಲೋ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ಇಟ್. ಯಾವಾಗ್ಲೂ ಇರೋ ತರ ಮಾಡುತ್ತೆ. ದಟ್ ಈಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್. ಯಾವ ಬಾರ್ ಮ್ಯಾಗ್ನೆಟ್ ಅಂತ ಯೂಸ್ ಮಾಡ್ತೀವಿ. ಸೊ ಒಂದ್ ಪೀಸ್ ಆಫ್ ಮ್ಯಾಗ್ನೆಟ್ ತಗೊಂಡು ಯಾವ ಟೈಮಲ್ಲೂ ಸಹ ಅದು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಐರನ್ ಫೈಲಿಂಗ್ಸ್ ಗೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಇದು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಗಿಂತ ಯಾವ್ದು ಹೆಚ್ಚು ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟ್ಸ್ ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ನ? ಒಂದು ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಐರನ್ ಫೈಲಿಂಗ್ಸ್. ಸೊ JCB ತರ. ಓಕೆ, ಐರನ್ ಫೈಲಿಂಗ್ಸ್ ನ ಸೊ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್. ಇದಕ್ಕೆ ಐರನ್ ಫೈಲಿಂಗ್ಸ್ ಅಂದ್ರೆ ಸಣ್ಣ ತುಂಡುಗಳು, ಯಾವ್ದು ಐರನ್ ಪೀಸಸ್, ಅದನ್ನ ಅಟ್ರಾಕ್ಟ್ ಮಾಡಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟ್ ಮಾಡ್ತೀವಿ. ಅದನ್ನೆಲ್ಲ ಒಳಗಡೆ ಬೀಳ್ಸಕ್ಕೆ ವಿ ವಿಲ್ ಯೂಸ್ ದ ಕರೆಂಟ್ ಅನ್ನ ತೆಗೆದುಬಿಡ್ತೀವಿ. ಅವಾಗ ಏನಾಗುತ್ತೆ, ಮತ್ತೆ ಕಾಲಿಂಗ್ ಬೆಲ್ ಇರುತ್ತಲ್ಲ, ಕಾಲಿಂಗ್ ಬೆಲ್ ಮಾಡೋಷ್ಟೊತ್ತಿಗೆ ಏನ್ ಮಾಡಿರ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ. ಅಂದ್ರೆ ಯಾವಾಗ ನೀವು ಪ್ರೆಸ್ ಮಾಡ್ತೀರ ಅವಾಗ ಮಾತ್ರ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಬೇಕು. ಮೋಟರ್ ಎಲ್ಲದನ್ನು ಸಹ ಮ್ಯಾಗ್ನೆಟ್ ಆಗಿ, ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಯೂಸ್ ಮಾಡೋದು. ವಿತೌಟ್ ದಟ್ ಬೇರೆದೆಲ್ಲ ಪರ್ಮನೆಂಟ್, ಕೆಲವೊಂದೆಲ್ಲ ಪರ್ಮನೆಂಟ್ ಮ್ಯಾಗ್ನೆಟ್. ಆಮೇಲೆ ಯೂಶಲಿ ಹೆಚ್ಚಿನ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲವೂ ಸಹ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿರುತ್ತೆ. Electromagnets having high permeability and low retentivity, coercivity. Low retentivity, very important. Okay, ಏನಾಯ್ತಂದ್ರೆ if you remove the magnet also, electricity ತೆಗೆದ ತಕ್ಷಣ ಸಹ ಅದ್ರಲ್ಲಿ ಏನಿರಬಾರ್ದು, ಮ್ಯಾಗ್ನೆಟಿಸಮ್ ಇರಬಾರ್ದು. ಅದ್ರಲ್ಲಿ ಆಲ್ರೆಡಿ ಈಗ ಸಪೋಸ್ ಕಾಲಿಂಗ್ ಬೆಲ್ ಆಗಿ ಮ್ಯಾಗ್ನೆಟಿಸಮ್ ಯೂಸ್ ಮಾಡ್ತಿದೀವಿ ಅಂತ ಹೇಳಿದೆ ನಾನು. ಕಾಲಿಂಗ್ ಬೆಲ್ ಆಗಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸಪೋಸ್ ಕಾಲಿಂಗ್ ಬೆಲ್ ಅನ್ನ ಯೂಸ್ ಮಾಡಿ, ಕಾಲಿಂಗ್ ಬೆಲ್ ಇರುತ್ತೆ, ಅದ್ರ ಎಲೆಕ್ಟ್ರೋಮ್ಯಾಗ್ನೆಟ್. ಎಲೆಕ್ಟ್ರಿಸಿಟಿ ಪ್ಲಸ್ ಅಂದ್ರೆ ನೀವು ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ಅದು ಶಬ್ದ ಕೇಳುತ್ತೆ, ಹೌದಾ? ಆಫ್ ಮಾಡಿದ್ರೆ ಶಬ್ದ ಕೇಳಲ್ಲ. ಸಪೋಸ್ ಅಲ್ಲಿ ಮ್ಯಾಗ್ನೆಟಿಸಮ್ ಇತ್ತು ಅಂತ ಆದ್ರೆ ಯಾವಾಗ್ಲೂ ಸಹ ಶಬ್ದ ಕೇಳ್ತಾನೆ ಇರುತ್ತೆ. ಸ್ವಿಚ್ ಆನ್ ಮಾಡಿದ್ರೆ ಸಹ ಏನಾಗುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಸಹ ಯು ವಿಲ್ ಹಿಯರ್ ದ ಸೌಂಡ್. ದಟ್ ಇಸ್ ನಾಟ್ ನೀಡೆಡ್ ನಾವು. ಕರೆಕ್ಟ್, ನಮಗೆ ಅದು ಬೇಕಿಲ್ಲ. ಸೊ ದಟ್ ವಾಟ್ ಇಸ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ, if you are using as an electromagnet, then what happens, it is not, you should have low retentivity. ಅಲ್ಲಿ ಇರ್ಲೇಬಾರ್ದು. ಅಂದ್ರೆ once you remove the
ಎಲೆಕ್ಟ್ರಿಸಿಟಿ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ರಿಮೂವ್ ಮಾಡಿ, ಎಲೆಕ್ಟ್ರಿಸಿಟಿ ಅಂದ್ರೆ ಒಂದೇ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಒಂದೇ. ಯಾಕಂದ್ರೆ ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಸಿಟಿನ ರಿಮೂವ್ ಮಾಡಿದ ತಕ್ಷಣ ಏನಾಗ್ಬಿಡ್ಬೇಕು, ಮ್ಯಾಗ್ನೆಟಿಸಮ್ ಹೋಗ್ಬಿಡ್ಬೇಕು. ದಟ್ ಈಸ್ ನೋನ್ ಆಸ್ ಲೋ ರಿಟೆಂಟಿವಿಟಿ ಇರುತ್ತೆ. ಅದ್ರಲ್ಲಿ ಹೈ ಪರ್ಮಿಬಿಲಿಟಿ ಇರುತ್ತೆ, ಇಲ್ಲೂ ಹೈ ಪರ್ಮಿಬಿಲಿಟಿ ಅಂದ್ರೆ ಹೈ ಪರ್ಮಿಬಿಲಿಟಿ ಅಂದ್ರೆ ಏನು, ಇಟ್ ವಿಲ್ ಅಲೋ, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ಇಟ್, ಬೋತ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಆಲ್ಸೋ ಅಂಡ್ temporary magnets also, that is electromagnets also. The temporary is an electromagnet, okay, permanent is a bar magnet anta helbodu. Okay, these are all something we have to understand with the, you have to understand with the things. Okay, low retentivity irbeku, adakke ene bardu, you should not have any residue anta heltare, residual magnetism anta heltivi. Magnetism ವಾಪಸ್ ನಡೆಸಿ residual magnetism is there, no, this should not be there for temporary magnets like electromagnets, because ಅದರ ಯೂಸೇಜ್ ಬೇರೆ ತರ, ಯಾವ ಕರೆಂಟ್ ಇರುತ್ತೋ ಅವಾಗ ಮಾತ್ರ ಯೂಸ್ ಮಾಡಕ್ಕಿರೋದು, ಇಲ್ಲ ಅಂದ್ರೆ ಅದನ್ನ ನಾವು ಯೂಸ್ ಮಾಡಲ್ಲ. Okay, so these are all some things that I wanted to tell you about the, so magnetism ಬಗ್ಗೆ, magnetic properties of magnetic properties. Okay, so magnetic materials, what we studied about the magnetic materials, there are 3 types of materials in this earth. Okay, so what are those things? Magnetic materials are diamagnetic material, paramagnetic material and ferromagnetic material. Very very important. So ಇಷ್ಟೊಂದು ಬರೀ ferromagnetic ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಮಾತ್ರ ಗೊತ್ತಿತ್ತು ನಮಗೆ, ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಅನ್ಕೊಂಡಿದ್ವಿ. ಇಲ್ಲ, ಇಲ್ಲಿ 3 ಟೈಪ್ಸ್ ಇರುತ್ತೆ. ಯಾವ್ದು, diamagnetic is also there and paramagnetic is also there. Diamagnetic ಅಂದ್ರೆ ಅದು ಫೀಲ್ಡ್ ಲೈನ್ಸ್ ಇಂದ ಹೊರಗಡೆ ಹೋಗುತ್ತೆ, ಮ್ಯಾಗ್ನೆಟ್ ಹತ್ರ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಹೊರಗಡೆ ಹೋಗುತ್ತೆ, ಇಟ್ ವೋಂಟ್ ಕಮ್ ನಿಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, that is diamagnetic material. Water is also very good example for a diamagnetic material. Next comes the paramagnetic, andre it moves towards the magnetic field but very feeble ಅಂದ್ರೆ ತುಂಬಾನೇ ಕಡಿಮೆ. diamagnetic ಅದನ್ನು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ರಿಪೆಲ್ ಆಗಲ್ಲ, but it will slowly moves away from this one. Next one is what? Next one is expelled ಅಂತ ಹೇಳ್ತೀನಿ. The field lines will be expelled from the magnetic field. Okay, here it is paramagnetically slowly attract ಆಗುತ್ತೆ, ferromagnetically strongly attract ಆಗುತ್ತೆ. Depending upon that, we'll define something called susceptibility. Susceptibility ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಯಾಕೆ ಹಾಗಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಡೊಮೈನ್ಸ್. ಓಕೆ, ಸೊ ಎಲ್ಲದನ್ನು ಸಹ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಎಲ್ಲ ಏನು ಮ್ಯಾಗ್ನೆಟಿಕ್ ಎಲ್ಲದನ್ನು ಡೈಪೋಲ್ಸ್ ಎಲ್ಲ ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ಓರಿಯೆಂಟ್ ಆಗಿರುತ್ತೆ. ವೆನೆವರ್ ಯು ಅಪ್ಲೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಅಲೈನ್ ಇನ್ಸೆಲ್ಫ್ ಇನ್ ಒನ್ ಪ್ರಾಪರ್ ಪೊಸಿಷನ್. ಇದು ಹೊಸ ಅಂತ ಕಲ್ತಿದ್ ನಾವು. ಸೊ B is equal chi is equal to B by X. This ratio is very very important. Okay, this susceptibility is magnetization, magnetic induction ಗೂ ಮತ್ತೆ intensity of magnetization ಗೂ ಒಂದು ratio ಇದೆ, that is known as a chi. That is very important formula. And this is mu is equal to mu naught into mu r. That is the permeability of the free space and permeability of the medium. This medium. Okay, it is known as relative permeability. Different, that is the ratio of relative permeability is mu r. Okay, mu r is equal to the ratio of what? Mu m, relative permeability in the medium to the relative permeability in the free space. This is a relation. Okay, ಇದಕ್ಕೆ ಯಾವುದು ಯೂನಿಟ್ ಇಲ್ಲ ಯಾಕಂದ್ರೆ ಇದು ರಿಲೇಟಿವ್ ಪರ್ಮಿಯಬಿಲಿಟಿ. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಅಬೌಟ್ ದ ಡಿಫರೆಂಟ್ ಕಾನ್ಸೆಪ್ಟ್ಸ್ ಹೇಳ್ತಾ ಹೋಗ್ತೀನಿ ಮತ್ತೆ ನಾನು. Next is about the neutral points. So ಇಲ್ಲಿ neutral points are very important. ಯಾಕಿದೆ? So field lines ಯಾವಾಗಲೂ ಸಹ magnetic field lines will always move from north to south ಅಂತ ಇದೆ. They won't intersect ಅಂತ ಇದೆ, ಎಲ್ಲದೂ ಇದೆ, that we studied. And one more thing is in the parallel to the horizontal field. Okay, parallel to the horizontal field there exists one line, 2 points along on the both the sides of the magnet. On the both the sides of the magnet there exists one 2 points that is known as the neutral points, where the magnetic field is 0. Okay, next is very important, one more concept, 2 more concepts, that is dip and declination. Angle of dip and angle of declination. Okay, dip, that is very important. So here it is, what is the angle? There is a 2 different angles are there. ಇದನ್ನ ಏನು ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಡಿಫರೆನ್ಸ್ ಬಿಟ್ವೀನ್ ಆಂಗಲ್ ಆಫ್ ಡಿಪ್ ಅಂಡ್ ಡೆಕ್ಲಿನೇಷನ್. ಒಂದು ಹಾರಿಜಾಂಟಲ್ ಮೆರಿಡಿಯನ್ ಜೊತೆಗೆ ಹಾರಿಜಾಂಟಲ್ ಆಂಗಲ್ ಬಿಟ್ವೀನ್ ದ magnetic field and the horizontal meridian. Inondu geographic meridian. So angle between the geographic meridian and the angle axis of the magnet, that is known as a, so one the declination, the one the alpha ಅಂತ represent ಮಾಡ್ತೀವಿ declination ನ, ಇನ್ನೊಂದನ್ನ dip ಅನ್ನ ಡೆಲ್ಟಾ ಇಂದ represent ಮಾಡ್ತೀವಿ. See, magnetic declination, another definitions ಇದೆ. Next magnetism and Gauss law. Very very important thing is
Gauss law. What we studied in electrostatic field is that is in a closed surface, in a Gaussian surface, closed loop, number of field lines, the flux. Okay, flux lines that is equal to flux enclosed is equal to what? It is 1 by epsilon naught times the total charge enclosed. ಇಲ್ಲಿ ಟೋಟಲ್ ಮಾಡಕ್ಕೆ ಏನಿದೆ ಓನ್ಲಿ ಒಂದು n ಮತ್ತೆ s ಎರಡು ಸಹ ಡಿಫ್ರೆಂಟ್ ಪೋಲ್ಸ್ ಇದೆ, ಅದೆರಡು ಕ್ಯಾನ್ಸಲ್ ಆಗ್ಬಿಟ್ಟು ಏನಾಗುತ್ತೆ ಟೋಟಲ್ ಫೀಲ್ಡ್. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ ಮ್ಯಾಗ್ನೆಟಿಕ್ ಕ್ಲೋಸ್ ಲೂಪ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಫ್ಲಕ್ಸ್ ಲೈನ್ಸ್ will be 0. Field flux lines will be 0. So here it is. If you take any area inside a closed surface, then at that position delta s ತಗೊಂಡ್ರೆ ಅಲ್ಲಿ ಏನಿರುತ್ತೆ, so magnetic field lines or the flux lines will be 0. ಅಲ್ಲಿ ಯಾವ magnetic field flux lines ಇರೋದಿಲ್ಲ. That is in accordance with the Gauss law. Gauss law of magnetism. So Gauss law ಎಲ್ಲಿ ಬರುತ್ತೆ, ಎರಡಲ್ಲೂ ಬರುತ್ತೆ. electrostatic ಅಲ್ಲೂ ಸಹ ಸ್ಟಡಿ ಮಾಡ್ತೀವಿ ನಾವು Gauss law ನ. So this is the electrostatic Gauss law and magnetism law, very very important. Gauss law and magnetism is this one, the field lines. Magnetic flux through any closed surface is always 0. Flux lines ಅಥವಾ field of magnetic flux through any closed surface is always 0. ಇದೇ ತರ ಬರೀಬೇಕು. ಏನು ಹೇಳಿದಾರೆ ಅದನ್ನೇ, net magnetic flux ಅಂದ್ರೆ total magnetic flux through any closed surface is always 0. That is a Gauss law. ನೆಕ್ಸ್ಟ್ ಏನಿದೆ, ಎಲೆಕ್ಟ್ರೋಸ್ಟಾಟಿಕ್ಸ್ಗೂ ಮತ್ತೆ ಮ್ಯಾಗ್ನೆಟಿಸಮ್ಗೂ ಸಹ ಎರಡಕ್ಕೂ ಹೋಲಿಕೆ ಮಾಡಿ ನೋಡ್ತಾರೆ. ಸೊ ಏನಿದೆ ಕಂಪ್ಯಾರಿಸನ್, ಬೋತ್ ಆರ್ ಸೇಮ್, ಆಲ್ಮೋಸ್ಟ್ ಎಲ್ಲದೂ ಸಹ ಸೇಮ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ್ರೆ ಪಾಯಿಂಟ್ ಚಾರ್ಜಸ್ ತಗೋತೀವಿ, ಇಲ್ಲೇನ್ ತಗೋತೀವಿ ನಾವು ಬಾರ್ ಮ್ಯಾಗ್ನೆಟ್, ಎರಡು ಪೋಲ್ಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟ್ ತಗೋತೀವಿ. ಪೋಲ್ಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟ್ ಅಲ್ಲಿ ಚಾರ್ಜಸ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್, ಅಲ್ಲಿ ಡೈಪೋಲ್ ಮೂಮೆಂಟ್, ಡೈಪೋಲ್ ಕಾನ್ಸೆಪ್ಟ್ ಎಲ್ಲದೂ ಸಹ ಚಾರ್ಜಸ್ ಅಲ್ಲಿ ಏನಿರುತ್ತೆ ಅದೇ ಸಹ ಮ್ಯಾಗ್ನೆಟಿಸಮ್ಗೂ ಸಹ ಅಪ್ಲೈ ಆಗುತ್ತೆ. ಬಾರ್ ಮ್ಯಾಗ್ನೆಟಿಸಮ್ ಈಕ್ವಲ್ ಸೊಲನಾಯ್ಡ್. ಸೊ ಇದು ಬಾರ್ ಮ್ಯಾಗ್ನೆಟ್ ಮತ್ತೆ ಸೊಲನಾಯ್ಡ್ ಅಂದ್ರೆ ಗೊತ್ತಲ್ವಾ. ಸೊ ದಿಸ್ ಕನೆಕ್ಷನ್, ಓಕೆ, ಅಂದ್ರೆ ಒಂದು ಸಿಲಿಂಡ್ರಿಕಲ್ ಕಂಡಕ್ಟರ್, ಹಾಲೋ ಸಿಲಿಂಡ್ರಿಕಲ್ ಕಂಡಕ್ಟರ್ ಮೇಲ್ಗಡೆ ಏನ್ ಮಾಡಿರ್ತಾರೆ. ಸೊ ನಂಬರ್ ಆಫ್ ಟರ್ನ್ಸ್, ಓಕೆ, ಕಂಡಕ್ಟರ್ ಇಸ್ ಕಂಡಕ್ಟ್ ವೈರ್ ನ ಓನ್ ರೌಂಡ್ ಅದೇ ಟರ್ನ್ ಮಾಡಿರ್ತಾರೆ ಹೆಲಿಕಲ್ ಸ್ಪೇಸ್ ಅಂತ. ಸೊ ಈ ತರ ಸುತ್ತಿರ್ತಾರೆ. ದಿಸ್ ಒನ್ ಇಸ್ ನೋನ್ ಆಸ್ ದಟ್ ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಇಸ್ ನೋನ್ ಆಸ್ ಸೊಲನಾಯ್ಡ್. ದಟ್ ಸೊಲನಾಯ್ಡ್ ಈಸ್ ಈಕ್ವಲ್ ಟು ಅ ಬಾರ್ ಮ್ಯಾಗ್ನೆಟ್. Oscillation of a freely suspended magnet. So it is just like if you suspend a magnet like this, it will oscillate in the field under the force of gravity, so that it will be like this. Magnetic dipole moment of a revolving electron is given by m is equal to E into V into R divided by 2, or m is equal to E by 2m. Okay, this is L is equal to m into V into R. Okay, next is potential energy. Potential energy of a magnetic dipole of a magnetic field is given by U is equal to m dot B. It is, torque is m cross B. U is mb, that is mb sin theta. U is what? U is the potential energy. Potential energy is how much it is? Potential energy ಯಾವಾಗಲೂ ನೆಗೆಟಿವ್ ಆಗಿರುತ್ತೆ, ಮೈನಸ್ mb cos theta. ಇದು ಕ್ರಾಸ್ ಪ್ರಾಡಕ್ಟ್, ಇದು ಡಾಟ್ ಪ್ರಾಡಕ್ಟ್. Okay, so these are all things that you have to understand from the concept of magnetism. See how the dipole moment. So if there is a dipole means one north pole ಮತ್ತೆ south pole ಇದ್ರೆ what is the field along the ಈ direction ಮತ್ತೆ ಈ direction ಎಷ್ಟು ಫೀಲ್ಡ್ ಇರುತ್ತೆ ಅಂತ ನೋಡ್ಲಿಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತಿದೀವಿ. ನಾನು ಎಲ್ಲದ್ರ ಬಗ್ಗೆ ಹೇಳಿದೀನಿ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳಿದೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್, ಅಟ್ರಾಕ್ಟಿವ್ ಪ್ರಾಪರ್ಟಿ, ಇಟ್ ಇಸ್ ಅಟ್ರಾಕ್ಟಿವ್. ಸೊ ನೆಕ್ಸ್ಟ್ ಡೈರೆಕ್ಟಿವ್ ಪ್ರಾಪರ್ಟಿ ಅಂದ್ರೆ ಇಟ್ ಇಸ್ ಅಲೈನ್ಸ್ ಇಟ್ಸೆಲ್ಫ್ ಇನ್ ನಾರ್ತ್ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೋರ್ಸ್ ಕೆನಾಟ್ ಬಿ ಐಸೋಲೇಟೆಡ್, ಎಕ್ಸಿಸ್ಟ್ ಇನ್ ಅ ಪೇಸ್. ನಾರ್ತ್ ಮತ್ತೆ ಸೌತ್ ಪೋಲ್ ಯಾವಾಗಲೂ ಜೊತೆಗೆ ಇರುತ್ತೆ, ನಾರ್ತ್ ಪೋಲ್ ಸಪರೇಟ್ ಸೌತ್ ಪೋಲ್ ಸಪರೇಟ್ ಮಾಡಕ್ ಆಗಲ್ಲ. Magnetic field lines defined as the curve tangent to the which any point gives the direction of the magnetic field at that point. So ಈ ತರ tangent ತಗೊಂಡ್ರೆ ಈ ತರ ಎಲ್ಲಾ ಡೈರೆಕ್ಷನ್ಸ್ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ತೋರಿಸಬಹುದು ನಾವು ಅಂತ ಹೇಳೋದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ನಾವ್ ಇಟ್ ಇಸ್, so I completed one chapter today, that is a concept, that is magnetism and matter. So magnetism, how a magnetic material behaves. magnetic material ಆಗ್ಬೇಕಂದ್ರೆ ಏನೇನ್ ತರ ಇರಬೇಕು, ಅದರಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನು ಮತ್ತೆ ಟೈಪ್ಸ್ ಆಫ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ನ ಡಿಸ್ಕಸ್ ಮಾಡಿದೆ ನಾನು ಇವತ್ತು. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್, ಪ್ರಾಪರ್ಟೀಸ್ ಆಫ್ ಅ ಪರ್ಮನೆಂಟ್ ಮ್ಯಾಗ್ನೆಟ್, ಪ್ರಾಪರ್ಟೀಸ್ ಆಫ್ ಅ electromagnet, properties of a diamagnetic material, properties of a paramagnetic material, properties of a ferromagnetic material. All these things are discussed under this chapter. So ಇದು ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಂಪ್ಯಾರಿಸನ್ ಮಾಡಿದೀನಿ ಅದ್ರ ಜೊತೆಗೆ ಎಲೆಕ್ಟ್ರೋಸ್ಟಾಟಿಕ್ ಜೊತೆಗೆ ಮತ್ತೆ ಮ್ಯಾಗ್ನೆಟಿಸಮ್ ಜೊತೆಗೆ ಅದಷ್ಟು ಸಹ ನಾನು ನಿಮ್ಗೆ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ವಾಪಸ್ ಒಂದ್ಸಲ ಇದಾದ ತಕ್ಷಣ, ಕ್ಲಾಸ್ ಆದ ತಕ್ಷಣ ಮತ್ತೆ ರಿವೈಸ್ ಮಾಡಿ, ಎಲ್ಲದೂ ಸಹ ನೀಟಾಗಿ ಅರ್ಥ ಆಗುತ್ತೆ.
ಸೊ ಇದಿಷ್ಟು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನೋಡೋಣ. ಇದಿಷ್ಟು ಅರ್ಥ ಆಗಿಲ್ಲದೆ ಇದ್ರೆ ಯಾವ ಪಾರ್ಟ್ ಅರ್ಥ ಆಗಿಲ್ವ ಅಂತ ಆ ಪಾರ್ಟಿಗೆ ಕ್ವಶನ್ ಕೇಳಿ. ಸೊ ದ್ಯಾಟ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಡೌಟ್ ಇದೆ ಅಂತ.